Hallelujah. Hallelujah. Can we have all the lights, please? Can you dim this little bit? ಲೈಟ್ಸ್ ಅನ್ನ ಆನ್ ಮಾಡ್ತೀರಾ ಹಿಂದ್ಗಡೆ? I believe you are sitting here. ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಿ ಅಂತ ನಾನು ನಂಬುತ್ತೇನೆ. Or at least say amen. ಆಮೇನಾದ್ರೂ ಹೇಳ್ರಿ. Pastor Benny and Pastor Regina, can you stand up, please? ಪಾಸ್ಟರ್ ಬೆನ್ನಿ, ಪಾಸ್ಟರ್ ರೆಜಿನಾ ಅವರು ದಯಮಾಡಿ ಎದ್ದು ನಿಂತ್ಕೊಳ್ತೀರಾ? Men of God, ದೇವರ ಸೇವಕರು, women of God, ದೇವರ ಸೇವಕಿ have spoken so much about 30 years of God's faithfulness. 30 ವರ್ಷದ ದೇವರ ನಂಬಿಗಸ್ತಿಕೆಯ ಕುರಿತಾಗಿ ಮಾತನಾಡಿದ್ದಾರೆ. I was asking the Lord to give me a word for them tonight. ನಾನು ದೇವರಿಗೆ ಕೇಳ್ತಾ ಇದ್ದೆ, ಈ ರಾತ್ರಿ ಅವರಿಗಾಗಿ ಒಂದು ಮಾತನ್ನ ಕೊಡು. Before we minister to everyone, ನಾನು ಎಲ್ಲರೊಟ್ಟಿಗೆ ಮಾತನಾಡುವುದಕ್ಕಿಂತ ಮುಂಚೆ stretch your hand towards them. ನೀವೆಲ್ಲರೂ ನಿಮ್ಮ ಕರಗಳನ್ನು ಅವರ ಕಡೆಗೆ ಚಾಚಿರಿ. And the Lord is saying to you both, ನಿಮ್ಮಿಬ್ಬರಿಗೆ ದೇವರು ಹೇಳ್ತಾ ಇದ್ದಾರೆ, you put on all the lights, please. ಎಲ್ಲ ಲೈಟ್ಗಳನ್ನ ದಯಮಾಡಿ ಆನ್ ಮಾಡಿ. Let there be light. ಬೆಳಕಾಗಲಿ. Amen. Stretch your hand towards them. ನಿಮ್ಮ ಕರಗಳನ್ನು ಅವರ ಕಡೆಗೆ ಚಾಚಿರಿ. This is what the Lord is saying. ಕರ್ತನು ಇದನ್ನು ತಾನೇ ಹೇಳ್ತಾ ಇದ್ದಾನೆ. Revelation chapter 3 and verse 8. ಪ್ರಕಟಣೆ 3ನೇ ಅಧ್ಯಾಯ 8ನೇ ವಚನ. Listen carefully. Look at me. Look at me. ದಯಮಾಡಿ ನನ್ನ ಕಡೆ ನೋಡಿ. Nobody disturbs them, okay? ಯಾರು ಅವರನ್ನ ನೀವು ಗಲಿಬಿಲಿ ಮಾಡಬೇಡಿ. The sound guy, you okay? ಸೌಂಡ್ ಅವರು Don't touch anything now. ಏನ್ ಮುಟ್ಬೇಡ. Are you ready? ಸಿದ್ಧವಾಗಿದ್ದೀರಾ? Revelation chapter 3 ಪ್ರಕಟಣೆ 3ನೇ ಅಧ್ಯಾಯ verse 8. 8ನೇ ವಚನ. 30 years. 30 ವರ್ಷಗಳು. Holy Spirit is saying, I know your works. ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. People may not know. ಜನರಿಗೆ ಗೊತ್ತಿಲ್ಲದೆ ಇರಬಹುದು. Friends may not know. ಸ್ನೇಹಿತರಿಗೆ ಗೊತ್ತಿಲ್ಲದೆ ಇರಬಹುದು. People can criticize. ಜನರು ಟೀಕಿಸಿರಬಹುದು. Friends can, whatever. ಸ್ನೇಹಿತರಾಗಿರಬಹುದು. What is important in ministry? ಸೇವೆಯಲ್ಲಿ ಯಾವುದು ಪ್ರಾಮುಖ್ಯವಾದದ್ದು? Not only for you but for everyone. ನಿಮಗೆ ಮಾತ್ರವಲ್ಲ, ಎಲ್ಲರಿಗೂ. The Lord says, ಕರ್ತನು ಹೇಳುತ್ತಾನೆ, I know your works. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. Come on, somebody give glory to God. ಯಾರಾದರೂ ದೇವರಿಗೆ ಮಹಿಮೆ ಸಲ್ಲಿಸಿರಿ. 30 years. 30 ವರ್ಷಗಳು. God says, ದೇವರು ಹೇಳ್ತಾ ಇದ್ದಾರೆ, I know your works. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ. Now, what is the works that God is talking about? ಯಾವ ಕೃತ್ಯಗಳ ಕುರಿತಾಗಿ ದೇವರು ಮಾತನಾಡ್ತಾ ಇದ್ದಾರೆ? What does he say? ದೇವರು ಏನು ಹೇಳ್ತಾ ಇದ್ದಾರೆ? I know you have little strength. ನನಗೆ ಗೊತ್ತು ನಿನಗಿರುವ ಶಕ್ತಿ ಕೊಂಚ ಚಿಕ್ಕದು. Wow. ವಾವ್. Listen carefully. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. God is saying, ದೇವರು ಹೇಳ್ತಾ ಇದ್ದಾರೆ, I know you have been faithful to me even when you have little strength. ನಿನ್ನಲ್ಲಿ ಕೊಂಚ ಶಕ್ತಿ ಇದ್ದಾಗಲೂ ನೀನು ನಂಬಿಗಸ್ತನಾಗಿದ್ದಿ ಅಂತ ದೇವರು ಹೇಳ್ತಾ ಇದ್ದಾರೆ. Come on, somebody say amen to that. ಯಾರಾದ್ರೂ ಆಮೀನ್ ಹೇಳಿ. So the Lord is saying to you, ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, I know your works. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ. I know the little strength. ನಿನ್ನ ಆ ಕೊಂಚ ಶಕ್ತಿ ನಾನು ಬಲ್ಲೆ. Not only he knows your little strength, ನಿನ್ನ ಕೊಂಚ ಶಕ್ತಿಯನ್ನು ತಿಳಿದಿರುವುದು ಮಾತ್ರವಲ್ಲ, but he also knows ಮತ್ತು ಆತನಿಗಿದು ಸಹ ಗೊತ್ತಿದೆ, you have not denied his name. ನೀನು ಆತನ ನಾಮವನ್ನ ಎಂದಿಗೂ ತಿರಸ್ಕಾರ ಮಾಡಲಿಲ್ಲ. Wow. ವಾವ್. Come on, somebody give glory to Jesus. ಯಾರಾದರೂ ದೇವರಿಗೆ ಮಹಿಮೆ ಸಲ್ಲಿಸಿರಿ. He knows your little strength. ನಿನ್ನ ಶಕ್ತಿ ಕೊಂಚದು ಆತನಿಗೆ ಗೊತ್ತಿದೆ. He knows you have not denied his name. ಆತನ ನಾಮವನ್ನು ನೀನು ತಿರಸ್ಕಾರ ಮಾಡಿಲ್ಲ, ಆತನಿಗೆ ಗೊತ್ತು. Not only that, ಅದು ಮಾತ್ರವಲ್ಲ, he remembers ಆತನು your ಜ್ಞಾಪಿಸಿಕೊಂಡಿದ್ದ little strength. ನಿನ್ನ ಕೊಂಚ ಶಕ್ತಿಯನ್ನು He knows ಆತನು ತಿಳಿದಿದ್ದಾನೆ. you have not denied his name. ಆತನ ನಾಮವನ್ನು ನೀನು ತಿರಸ್ಕಾರ ಮಾಡಿಲ್ಲ. Number 3, ಮೂರನೆಯದಾಗಿ, he knows you kept his word. ನೀನು ಆತನ ವಾಕ್ಯವನ್ನ ಕಾಪಾಡಿಕೊಂಡಿದ್ದಿ ಅಂತ Come on, ಆತನಿಗೆ somebody ಗೊತ್ತಿದೆ. give glory to Jesus. ಯಾರಾದರೂ ಯೇಸುವಿಗೆ ಮಹಿಮೆ ಸಲ್ಲಿಸಿರಿ. 30 years. 30 ವರ್ಷಗಳು. Joseph. ಯೋಸೇಫನು. 30 years. 30 ವರ್ಷಗಳು. David. ದಾವೀದನು. 30 years. 30 ವರ್ಷಗಳು. Jesus. ಯೇಸು. 30 years. 30 ವರ್ಷಗಳು. Pastor Benny and Pastor Regina. ಪಾಸ್ಟರ್ ಬೆನ್ನಿ, ರೆಜಿನಾ ಅವರು. And what is the word? ದೇವರ ವಾಕ್ಯ, Behold, I have set before you an open door, no man shall shut. ನಾನು ನಿನ್ನ ಮುಂದೆ ಒಂದು ತೆರೆದಿರುವಂತ ಬಾಗಲನ್ನು ಇಟ್ಟಿದ್ದೇನೆ, ಯಾರು ಅದನ್ನ ಮುಚ್ಚಲಿಕ್ಕೆ ಆಗುವುದಿಲ್ಲ. The door that God is open today,
ಇವತ್ತೇ ದೇವರ ಬಾಗಿಲನ್ನು ತೆರೆದಿದ್ದಾಗಲೂ, the God opened door, ದೇವರು ತೆರೆದಿರುವ ಆ ಬಾಗಿಲು no man shall shut. ಯಾರು ಅದನ್ನ ಮುಚ್ಚಲಿಕ್ಕೆ ಆಗಲ್ಲ. Come on, release your hand upon them. ನಿಮ್ಮ ಕರಗಳನ್ನು ಅವರ ಕಡೆಗೆ ಚಾಚಿ. Come on, every pastor. ಪ್ರತಿಯೊಬ್ಬ ಸಭಾಪಾಲಕರು ಅವರ ಕಡೆಗೆ ಚಾಚಿರಿ. If you want this word for your life, then you got to release it over their life. ಈ ವಾಕ್ಯ ನಿನ್ನ ಜೀವಿತದಲ್ಲಿ ನೆರವೇರಬೇಕಾದ್ರೆ ಈ ವಾಕ್ಯ ಅವ್ರಿಗಾಗಿ ಅವ್ರ God, open ಪರವಾಗಿ your mouth. ಮಾತನಾಡಿ, Pray. ಮಾತನಾಡಿ ಪ್ರಾರ್ಥನೆ ಮಾಡಿ. Shabari alaba sheke deberi alaba sheke. Lord, we release Revelation 3, 8 and 9. ಯೇಸುವೆ, ನಾವು ಪ್ರಕಟಣೆ 3:8 ಅವರ ಮೇಲೆ ಬಿಡುಗಡೆ ಮಾಡ್ತೇವೆ. The keys of David, ದಾವೀದನ ಬೀಗದ ಕೈ you have released over them. ಅವರ ಕೈಗೆ ನೀನು ಕೊಟ್ಟಿದ್ದಿ. The door that you have opened, no man shall shut. ನೀನು ಬಾಗಿಲನ್ನ ತೆರೆದಾಗ ಯಾವ ಮನುಷ್ಯನದನ್ನು ಮುಚ್ಚಲಿಕ್ಕೆ ಆಗಲ್ಲ. No demon can shut. ಯಾವ ದುರಾತ್ಮ ಮುಚ್ಚಲಿಕ್ಕೆ No ಆಗಲ್ಲ. man can shut. ಯಾವ ಮನುಷ್ಯ ಮುಚ್ಚಲಿಕ್ಕೆ No ಆಗಲ್ಲ. government can shut. ಯಾವ ಸರ್ಕಾರ ಮುಚ್ಚಲಿಕ್ಕೆ No ಆಗಲ್ಲ. one can shut. ಯಾರು ಮುಚ್ಚಲಿಕ್ಕೆ ಆಗಲ್ಲ. God, the door that you opened and no man shall shut. We release this on the 30th anniversary. ಈ 30ನೇ ವಾರ್ಷಿಕೋತ್ಸವ ದಿನದಂದು ನೀನು ತೆರೆದಿರುವ ಬಾಗಿಲು ಯಾರು ಮುಚ್ಚಲಿಕ್ಕೆ ಆಗಲ್ಲವೋ ಅದನ್ನು ಅವರ ಮೇಲೆ ಬಿಡುಗಡೆ ಮಾಡುತ್ತೇವೆ. The seed has become a fruitful tree. ಈಗ ಬೀಜ ಫಲಭರಿತವಾದ ಮರವಾಗಿದೆ. And now we declare that fruitful tree is going to become a dense forest. ಈಗ ನಾವು ಘೋಷಣೆ ಮಾಡ್ತೇವೆ, ಆ ಫಲಭರಿತವಾದಂತ ಮರ ಒಂದು ದೊಡ್ಡ ಕಾಡಾಗಿ ಮಾರ್ಪಡ್ತಾ ಇದೆ. Though your beginning has been small, but the latter end of your life shall be far more greater. ನಿಮ್ಮ ಪ್ರಾರಂಭ ಚಿಕ್ಕದಾಗಿದ್ದರೂ ನಿನ್ನ ಮುಂದೆಯ ಅಂತ್ಯ ಮಹಿಮಕರವಾಗಿರುತ್ತೆ. You will not be harvested from this earth till you complete the call of God upon your life. ನಿನ್ನ ಜೀವಿತದ ಅಂತ್ಯ ದೇವರ ಒಂದು ಕರೆಯ ಉದ್ದೇಶ ಏನ್ ನೆರವೇರಲ್ವೋ ಅಲ್ಲಿವರೆಗೆ ಅದು ಮುಕ್ತಾಯವಾಗಲ್ಲ. We cancel the premature deaths in the name of Yeshua over your life and your family. ಮುಂಚೆಯೇ ಆಗುವಂತ ಎಲ್ಲಾ ಒಂದು ಅಪಘಾತ ಮರಣವನ್ನ ನಿಮ್ಮ ಕುಟುಂಬದ ವಿರುದ್ಧವಾಗಿ ನಾವು ತಿರಸ್ಕಾರ ಮಾಡ್ತೇವೆ. You will live to see children's children, even great grandchildren, in Jesus' name. ನೀವು ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಮರಿಮೊಮ್ಮಕ್ಕಳನ್ನ ನೋಡುತ್ತೀರಾ In the name of Jesus. ಯೇಸುವಿನ ನಾಮದಲ್ಲಿ. From this city you will go nationwide. ಈ ಪಟ್ಟಣದಿಂದ ರಾಷ್ಟ್ರಗಳಿಗೆ ಹೋಗುತ್ತೀರಾ. From the local you go global. ನೀವು ಈ ಒಂದು ಪ್ರಾಂತ್ಯದಿಂದ ನೀವು ದೇಶಾದ್ಯಂತ ಹೋಗುತ್ತೀರಾ. That building we release it. ಆ ಒಂದು ಕಟ್ಟಡವನ್ನ ಬಿಡುಗಡೆ ಮಾಡ್ತೇವೆ. That 5 crores we release it now in Jesus' name. ಈಗಲೇ 5 ಕೋಟಿಯನ್ನ ಬಿಡುಗಡೆ ಮಾಡ್ತೇವೆ. Stir the hearts of people. ಈಗಲೇ ಕೊಡುವ ಕೈಗಳು ಶುರುವಾಗಲಿ. Not only in this city, in this nation, but the nations, to release these resources to build this church for the glory of God. ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಕೇವಲ ಈ ಸ್ಥಳ ಈ ಊರಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ರಾಷ್ಟ್ರಗಳಿಂದ ದೇಶಗಳಿಂದ ಸಂಪನ್ಮೂಲಗಳು ಒದಗಿಸಲ್ಪಡುತ್ತೆ. We release Abrahamic blessings. ಅಬ್ರಹಾಮನ ಆಶೀರ್ವಾದಗಳನ್ನು ಬಿಡುಗಡೆ ಮಾಡ್ತೇವೆ. Come on, lift your hands. We release 7-fold blessings. ನಿಮ್ಮ ಕೈಗಳನ್ನ ಮೇಲೆ ಕೆತ್ತುತ್ತಾ ಆಶೀರ್ವಾದಗಳನ್ನು ಬಿಡುಗಡೆ ಮಾಡ್ತೇವೆ. I will make you a great nation. I will bless you. You will be a blessing. I will make your name great. You bless, you shall be blessed. You curse it, you shall be cursed. And through you, all the families of the earth shall be blessed. ನಾವು ನಿಮ್ಮನ್ನು ಆಶೀರ್ವಾದ ಮಾಡ್ತೇವೆ, ನೀವು ಹೆಚ್ಚಾಗುತ್ತೀರಾ. ನೀವು ಯಾರನ್ನು ಆಶೀರ್ವಾದ ಮಾಡುತ್ತೀರೋ ಅವರು ಆಶೀರ್ವದಿಸಲ್ಪಡ್ತಾರೆ. ನಿನ್ನ ಸಂತತಿ ಹೆಚ್ಚಾಗುವುದು. The Aaronic blessing upon you. The 7-fold blessing. The Lord bless you. The Lord keep you. The Lord make his face shine upon you. Lord be gracious unto you. Lord lift his countenance upon you. Give you his peace. Give you his peace in Yeshua's name. ದೇವರು ಆತನು ತನ್ನ ಕೃಪೆಯನ್ನು ತೋರಿಸಿ ನಿನ್ನ ಮೇಲೆ ಕಟಾಕ್ಷವನ್ನು ಇಟ್ಟು ಆತನು ತನ್ನ ಸಮಾಧಾನವನ್ನು ಕೊಟ್ಟು ನಿನ್ನನ್ನು ಹೆಚ್ಚಾಗುವಂತೆ ಮಾಡುತ್ತಾನೆ. And we release the 7-fold anointing that was upon Yeshua be released upon them. ನಾವು ಆ ಯೇಸುವ ಮೇಲಿದ್ದಂತ ಅದಕ್ಕಿಂತ 7ರಷ್ಟು ಅಭಿಷೇಕವನ್ನು ನಿಮ್ಮ ಮೇಲೆ ಬಿಡುಗಡೆ ಮಾಡ್ತೇವೆ. Isaiah 11:2-3. ಯೆಶಾಯ 11:2-3. The spirit of the Lord, spirit of wisdom, knowledge, understanding, counsel, fear of the Lord, power and might, the 7-fold glory of God, that was upon Yeshua at the age of 30. For next 3 years, oh God, I pray for such great harvest as never before. ಯೇಸುವಿನ ಮೇಲೆ ಇದ್ದಂತ ಅವತ್ತು 30 ವರ್ಷದ ವಯಸ್ಸಿನಲ್ಲಿದ್ದಂತ ಆ ಅಭಿಷೇಕಕ್ಕಿಂತ ಹೆಚ್ಚಾದಂತ ಅಭಿಷೇಕ, ಜ್ಞಾನದ ಆತ್ಮ, ವಿವೇಕದ ಆತ್ಮವನ್ನ ಬಿಡುಗಡೆ ಮಾಡ್ತೇವೆ. There's a new unction to function. ದೇವರೇ ಹೊಸ ಕಾರ್ಯಗಳನ್ನ ಮಾಡಲಿಕ್ಕಾಗಿ ಆ ಒಂದು ಹೊಸ ಸಂಗತಿಗಳು.
In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. And God's people said, ಮತ್ತು ದೇವ ಜನರು ಹೇಳಲಿ. and God's people said, ದೇವ ಜನರು ಹೇಳಲಿ. and God's people said, ದೇವ ಜನರು ಹೇಳ್ರಿ. shall we give the Lord a big clap offering? Come on, come on, come ದೇವರಿಗೆ on. ಒಂದು ಚಪ್ಪಾಳೆ ತಟ್ಟುತ್ತಾ Hallelujah. ಹಲ್ಲೆಲೂಯಾ. Amen. You be seated, please. ದಯಮಾಡಿ ಕೂತ್ಕೊಳ್ಳಿ. I asked the pastor, ನಾನು ಪಾಸ್ಟರ್ಗೆ ಕೇಳಿದೆ, how much time I have? ಎಷ್ಟು ಸಮಯ ನನಗಿದೆ? He said, your flight is on Monday. ಅವ್ರು ಹೇಳಿದ್ರು, ನಿಮ್ಮ ಫ್ಲೈಟ್ ಇರೋದು ಸೋಮವಾರ. अरे यार हंसते हैं आप लोग, मैं सच बोल रहा हूँ. Come on, give the Lord a big clap offering. ಒಂದು ದೊಡ್ಡ ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ವಂದನೆ ಸಲ್ಲಿಸೋಣ. I loved, thank you for having me here. I just forget me preaching. I enjoyed being here, enjoying all what I saw. ನಾನು ಇಲ್ಲಿ ದೇವರ ವಾಕ್ಯವನ್ನು ಹೇಳೋದನ್ನ ಮರ್ತು ಬಿಡಿ, ಆದರೆ ನಾನು ಇಲ್ಲಿರುವಂತದ್ದು ನಿಜವಾಗ್ಲೂ ಆನಂದ ಪಡ್ತಾ ಇದ್ದೇನೆ, ಸಂತೋಷ ಪಡ್ತಾ I ಇದ್ದೇನೆ. love the best is the dance of Pastor Benny. ಪಾಸ್ಟರ್ ಬೆನ್ನಿ ಅವರು, ರಜನ್ ಅವರು ಮಾಡಿದಂತಹ ಡ್ಯಾನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. This is how you chant the church. Come on, come on, come on. Come on, put your hands together for Pastor Benny and Pastor ಅವ್ರಿಗಾಗಿ Regina. ಒಂದು ಚಪ್ಪಾಳೆ ತಡ್ತೀರಾ? Amen. ಆಮೆನ್. Let's get into the word. ದೇವರ ವಾಕ್ಯಕ್ಕೆ ಹೋಗೋಣ. Knowledge ಜ್ಞಾನ, of word ವಾಕ್ಯದ ಜ್ಞಾನ becomes part of you only when you experience it. ನೀನು ಅದನ್ನ ಅನುಭವಿಸಿದಾಗ ಮಾತ್ರ ಅದು ನಿನ್ನ ಜೀವನದ ಭಾಗವಾಗುತ್ತೆ. If you do not experience, ಒಂದು ವೇಳೆ ಜ್ಞಾನವನ್ನ ನೀನು ಅನುಭವಿಸದೆ ಹೋದರೆ it remains only a knowledge. ಅದು ಕೇವಲ ಒಂದು ಜ್ಞಾನವಾಗಿಯೇ ಉಳ್ಕೊಳ್ಳುತ್ತೆ. How many of you believe you're going to heaven? ಎಷ್ಟು ಜನ ನೀವು ನಂಬುತ್ತೀರಾ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಎಂಬುದಾಗಿ? 5 people believe. 5 ಜನ ಮಾತ್ರ ನಂಬ್ತಾರೆ. Okay, I thought she doesn't believe. Come on. Amen. You, pastor? I didn't see your hand. Come on. How many of you believe you're going to heaven? ಎಷ್ಟು ಜನ ನಂಬ್ತೀರಾ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಎಂಬುದಾಗಿ? You believe only half. I believe full. ನೀವು ಅರ್ಧ ಮಾತ್ರ ನಂಬ್ತೀರಿ, ನಾನು ಸಂಪೂರ್ಣವಾಗಿ अरे दोनों हाथों ನಂಬ್ತೇನೆ. पर करो ना. ಎರಡು ಕೈಗಳನ್ನ ಮೇಲೆ ಕೆತ್ತರಲ್ಲ. Come on, somebody say amen. ಯಾರಾದ್ರೂ ಹೇಳ್ರಿ ಆಮೆನ್. Now listen carefully. ಈಗ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. We all know we're going to heaven. ನಮಗೆಲ್ಲರಿಗೂ ಗೊತ್ತು ನಾವು ಸ್ವರ್ಗಕ್ಕೆ ಹೋಗ್ತೇವೆ. Come on, how many say amen? ಎಷ್ಟು ಜನ ಹೇಳ್ತೀರಾ ಆಮೆನ್? Knowing going to heaven ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಗೊತ್ತಿದ್ದು is a knowledge. ಅದು ಜ್ಞಾನ. But experience heaven on earth ಆದರೆ ಪರಲೋಕವನ್ನ ಭೂಲೋಕದಲ್ಲಿ ಅನುಭವಿಸುವುದು is the revelation. ಅದು ಪ್ರಕಟಣೆಯಾಗಿದೆ. How many with me? ಎಷ್ಟು ಜನ ನನ್ನ ಸಂಗಡ ಇದ್ದೀರಾ? We are living the last days. ನಾವು ಕಡೆ ದಿನಗಳಲ್ಲಿ ಜೀವಿಸ್ತಾ ಇದ್ದೇವೆ. People just say we are living the last days, last days. ಜನರು ಹೇಳ್ತಾರೆ ನಾವು ಕಡೆ ದಿನಗಳಲ್ಲಿ ಇದ್ದೇವೆ, ಕೊನೆ ದಿನಗಳಲ್ಲಿ ಇದ್ದೇವೆ. According to Jewish calendar, ನಾವು ಒಂದು ಯಹೂದಿ ಕ್ಯಾಲೆಂಡರ್ ಪ್ರಕಾರ from the time of Adam. ಆದಾಮನ ದಿನದಿಂದ, Look at me, look at me, look at me. ಆದಾಮನ ಕಾಲದಿಂದ 5785 years are over. 5785 ವರ್ಷಗಳು ಗತಿಸಿ ಹೋಗಿದೆ. More than the Gregorian calendar, the Jewish calendar is the closest to God's heart. ಗ್ರಿಗೋಲಿಯನ್ ಕ್ಯಾಲೆಂಡರ್ ಗಿಂತ ಯಹೂದಿ ಒಂದು ಕ್ಯಾಲೆಂಡರ್ ದೇವರ ಹೃದಯಕ್ಕೆ ಸಮೀಪವಾದದ್ದು. This is God's time. ಇದು ದೇವರ ಒಂದು ಕಾಲ ಸಮಯ. This is our time. ಇದು ನಮ್ಮ ಸಮಯ. Arey yaar, somebody support me. ಯಾರಾದ್ರೂ ದಯಮಾಡಿ ನನಗೆ ಪ್ರೋತ್ಸಾಹ ಮಾಡಿ. One day of God ದೇವರ ಒಂದು ದಿನ is 1000 years. 1000 ವರ್ಷಗಳು. How many with me? ಎಷ್ಟು ಜನರಿಗೆ ಗೊತ್ತಿದೆ? Look at my steps. ನನ್ನ ಹೆಜ್ಜೆಗಳನ್ನ ನೋಡಿ. From Genesis 1:1 ಆದಿಕಾಂಡ 1:1 till today 2025. ಇವತ್ತಿನವರೆಗೆ 2025. How many years passed by? ಎಷ್ಟು ಕಾಲ, ಎಷ್ಟು ವರ್ಷಗಳು ದಾಟಿ ಹೋಗಿದೆ? 5785. 5785. That means ಅದರ ಅರ್ಥ one day of God ದೇವರ ಒಂದು ದಿನ is 1000 years. 1000 ವರ್ಷಗಳು. 5785 means 6th day is about to get over. 5785 ಅಂತ ಹೇಳುವಾಗ 6ನೆಯ ದಿನದ ಮುಕ್ತಾಯ ಆಗಿದೆ. 7th day is coming. 7ನೇ ದಿನ ಬರ್ತಾ ಇದೆ. 7th day God rests. 7ನೆಯ ದಿನ ದೇವರು ಎದ್ದೇಳಿದ್ದಾರೆ, ಎದ್ದೇಳಿದ್ರು. 7th day God made the Adam. Are you with me? ದೇವರು 7ನೇ ದಿನ ಆದಾಮನಿಗೆ ಹೇಳಿದ್ರು, ಇದ್ದೀರಾ? How many with me? Hello. ಇದ್ದೀರಾ? You're doing like this. I don't know whether you believe or you don't believe. Hello. Hey Belgaum wale, hello. Are bolo na sir. ಇದ್ದೀರಾ? Yes or no? ಹೌದಾ? How many with me? ಎಷ್ಟು ಜನ ಇದ್ದೀರಿ? Now listen to this. ಈಗ ಕೇಳಿಸ್ಕೊಳ್ಳಿ. 5785.
5, 7, 8, 5. 6 days about to get over. 6 ದಿನ ಮುಕ್ತಾಯವಾಗ್ಲಿಕ್ಕಿದೆ. Now look here. ಈಗ ನನ್ನ ಕಡೆ ನೋಡಿ. People asked Jesus, ಜನರು ಯೇಸುವಿಗೆ ಕೇಳಿದ್ರು, Sir, when are you coming back? ಯಾವಾಗ ಹಿಂತಿರುಗಿ ಬರ್ತೀಯಾ? He said, ಆತನು ಹೇಳಿದ, when you look at this tree, ನೀವು ಈ ಮರವನ್ನ ನೋಡ್ರಿ, when it becomes fully green, ಯಾವಾಗ ಅದು ಸಂಪೂರ್ಣವಾಗಿ ಹಸಿರಾಗುತ್ತೋ, that's the sign of me coming back. ಅದು ನಾನು ಹಿಂತಿರುಗಿ ಬರುವ ಗುರುತಾಗಿದೆ. The fig tree, ಆ ಅಂಜೂರದ ಮರ, fig tree is Israel. ಆ ಅಂಜೂರದ ಮರ ಇಸ್ರಾಯೇಲ್. Israel was born in 1948. 1948ರಲ್ಲಿ ಇಸ್ರಾಯೇಲ್ ಜನ್ಮ ತಾಳಿತು. He said, when you see fig tree, ಆತನು ಹೇಳಿದ, ಈ ಅಂಜೂರದ ಮರವನ್ನು ನೋಡಿದಾಗ, blossoming, ಅದು ಚಿಗುರಿದಾಗ, a generation from there. ಅಲ್ಲಿಂದ ಒಂದು ಸಂತತಿ. 1948, 1948, 100 years, 100 ವರ್ಷಗಳು. 2048, 2048. where are we now? ಈಗ ನಾವೆಲ್ಲಿದ್ದೇವೆ? 2025, 2025, 2048. 2048. ಇನ್ನು ಎಷ್ಟು ದಿನಗಳು ಉಳಿದಿದೆ? ಚೆಕ್. चेक कैश. हेलो, हाँ कैश कैश आ गया. हेलो, चेक नहीं मांगता है. हेलो, चेक. Check. Reduce it, please. Reduce the. Check. I'm not singing. Check. My echo. Reduce the echo. Check. Okay. Check. We'll still pay the money. Don't worry. Hallelujah. Jesus said, ಯೇಸು ಹೇಳಿದ, when you see the fig tree, ನೀವು ಅಂಜೂರದ ಮರವನ್ನು ನೋಡಿದಾಗ, 1948, 1948, 2048. 2048. How many years are left? ಇನ್ನು ಎಷ್ಟು ವರ್ಷಗಳು ಉಳಿದಿದೆ? We are not living in the last days. ನಾವು ಕಡೆ ದಿನಗಳಲ್ಲಿ ಜೀವಿಸ್ತಾ ಇಲ್ಲ. We are living in the last hour. ನಾವು ಕಡೆ ಕ್ಷಣಗಳಲ್ಲಿ ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. My grandfather's time, ನನ್ನ ಅಜ್ಜನ ಸಮಯದಲ್ಲಿ, man is to marry a wife. ಮನುಷ್ಯ ಗಂಡು ಹೆಣ್ಣನ್ನ ಮದುವೆ ಆಗ್ತಾ ಇದ್ದ. Our time also man marries wife. ನಮ್ಮ ಸಮಯದಲ್ಲಿಯೂ ಸಹ ಗಂಡಸು ಹೆಂಗಸನ್ನ ಮದುವೆ ಆಗ್ತಾನೆ. In now time, ಆದರೆ ಈಗಿನ ಕಾಲದಲ್ಲಿ man is marrying man, woman is marrying woman. ಗಂಡಸು ಗಂಡಸನ್ನ, ಹೆಂಗಸು ಹೆಂಗಸನ್ನ ಮದುವೆ ಆಗ್ತಾ ಇದ್ದಾರೆ. Even man and woman are marrying dogs. ಈಗ ಗಂಡಸರು ಹೆಂಗಸರು ನಾಯಿಗಳನ್ನ ಮದುವೆ ಆಗ್ತಾ ಇದ್ದಾರೆ. Hello. Why are you looking at me like this? Hello. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? Are you with me? ನನ್ನ ಸಂಗಡ ಇದ್ದೀರಾ? In our time they wanted children, but now dogs have become children. ಈ ಆಗಿನ ದಿನಗಳಲ್ಲಿ ಅವರಿಗೆ ಮಕ್ಕಳು ಬೇಕಾಗಿತ್ತು, ಈಗ ನಾಯಿಗಳಿಗೆ ಮಕ್ಕಳಾಗ್ತಾ ಇದ್ದಾರೆ. How many with me? ಎಷ್ಟು ಜನ ನನ್ನ ಸಂಗಡ ಇದ್ದೀರಾ? Somebody support me. ಯಾರಾದ್ರೂ ದಯಮಾಡಿ ನನಗೆ ಪ್ರೋತ್ಸಾಹ ಮಾಡಿ. अरे ताली बजाना है, जोश के साथ ताली बजाओ. हेलो. ಚಪ್ಪಾಳೆ ತಟ್ಟಿ. We are living in the times. ನಾವು ಕಡೆ ಸಮಯಗಳಲ್ಲಿ ಜೀವಿಸ್ತಾ ಇದ್ದೇವೆ. Where degeneration is getting more degenerated. ನೋಡ್ರಿ, ಈಗ ಆ ಒಂದು ಸಂತತಿ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. Value systems are no more there. ಈಗ ಆಗಿನ ದಿನಗಳಲ್ಲಿದ್ದಂತಹ ಮೌಲ್ಯ ಇನ್ನೂ ಇಲ್ಲ, ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. Where are we living? ಎಲ್ಲಿ ಹೋಗ್ತಾ ಇದೆ? Now listen carefully. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. Where are we? ನಾವು ಎಲ್ಲಿದ್ದೇವೆ? 2025. 2025. Look at my steps. ನನ್ನ ಹೆಜ್ಜೆಗಳನ್ನ ನೋಡಿ. Pastor Benny, where is he? I don't want him to miss this important point. Hello, bring him back. Hello. Check. Pastor Benny B. Mary, not Martha. Hello. Are you with me? ನನ್ನ ಜೊತೆಲಿದ್ದೀರಾ? Look at me. ನನ್ನ ಕಡೆ ನೋಡಿ. 2025. 2025. Look at my step. ನನ್ನ ಹೆಜ್ಜೆಗಳನ್ನ ನೋಡಿ. 2033. 2033 is 2000 years of the Pentecost come, Holy Spirit come on this earth. ಪಂಚ ಶತಮಾನ ದಿನಗಳ ಮುಗಿದ 2000 ವರ್ಷಗಳಾಗುತ್ತೆ. You celebrate your birthdays? ನಿಮ್ಮ ಜನ್ಮದಿನವನ್ನ ನೀವು ಆಚರಣೆ ಮಾಡ್ತೀರಾ? No, yes, no. 2000 years ago,
2000 ವರ್ಷಗಳ ಹಿಂದೆ Church was born. ಸಭೆ ಹುಟ್ಟಿತು. God in heaven is going to celebrate the church. ಪರಲೋಕದಲ್ಲಿರುವಂತ ದೇವರು ಸಭೆಯನ್ನ ಆಚರಣೆ ಮಾಡುತ್ತಾನೆ. Church is the bride of Christ. ಸಭೆ ಕ್ರಿಸ್ತನ ಮೊದಲ ಗಿತ್ತಿಯಾಗಿದೆ. How many with me? ಎಷ್ಟು ಜನ ನನ್ನ ಜೊತೆಯಲ್ಲಿ ಇದ್ದೀರಾ? Come on. ಇದ್ದೀರಾ? Madam, hold his hand and don't leave him in Jesus' name. I bind you in the name of Yeshua and the love of God. Come on. Are you ready? ಸಿದ್ಧವಾಗಿದ್ದೀರಾ? Listen. ಕೇಳಿಸ್ಕೊಳ್ಳಿ. So you know the time. ಈಗ ನಿಮಗೆ ಸಮಯ ಗೊತ್ತಿದೆ. 5785. 5785. New year, the 2023, the Pentecost came. 2000 ವರ್ಷಗಳ ಹಿಂದೆ ಪಂಚಶತಮಾನ ಬಂತು. What does it mean? ಅದರ ಅರ್ಥ ಏನು? God is looking for candidates. ದೇವರು ಇಂಥ ಜನರನ್ನ ನೋಡ್ತಾ ಇದ್ದಾನೆ. He's looking for candidates. ಇಂಥ ಜನರನ್ನ ನೋಡ್ತಾ ಇದ್ದಾನೆ. He's looking for candidates for the fulfillment of the unfulfilled prophecies in the word of God. ದೇವರ ವಾಕ್ಯದಲ್ಲಿ ನೆರವೇರದೆ ಇರುವಂತ ಪ್ರವಾದನೆಗಳನ್ನ ನೆರವೇರಿಸುವಂತ ಜನರನ್ನ ನೋಡುತ್ತಾ ಇದ್ದಾನೆ. Which is the unfulfilled prophecies? ಯಾವುದರಿ ನೆರವೇರದಿರುವ ಪ್ರವಾದನೆಗಳು? The earth shall be filled with the knowledge of God as the waters covers the sea. ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಭೂಮಿಯ ಮೇಲೆ ದೇವರ ಮಹಿಮೆಯ ಜ್ಞಾನ ತುಂಬಿಕೊಂಡಿರುತ್ತದೆ. Which is the unfulfilled prophecies? ಇದು ನೆರವೇರಬೇಕಾದ ಪ್ರವಾದನೆ. I will pour out my spirit on all flesh. ಪ್ರತಿಯೊಬ್ಬರ ಮೇಲೆ ನನ್ನ ಆತ್ಮವನ್ನು ನಾನು ಸುರಿಸುತ್ತೇನೆ. Which is the unfulfilled prophecies? ಇದು ನೆರವೇರದಿರುವಂತ ಪ್ರವಾದನೆ. Every knee shall bow, every tongue confess Jesus is Lord. ಪ್ರತಿಯೊಂದು ಮೊಣಕಾಲು ಊರುತ್ತೆ, ಪ್ರತಿಯೊಂದು ನಾಲಿಗೆ ಒಪ್ಪಿಕೊಳ್ಳುತ್ತೆ ಯೇಸು ಕರ್ತನು. There are so many unfulfilled prophecies. ಎಷ್ಟೋ ನೆರವೇರದೇ ಇರುವಂತ ಪ್ರವಾದನೆಗಳಿವೆ. It's going to happen in my lifetime. ನನ್ನ ಜೀವಮಾನ ಕಾಲದಲ್ಲಿ ಇದು It's going to ನೆರವೇರುತ್ತೆ. happen in your lifetime. ನಿಮ್ಮ ಜೀವಮಾನ ಕಾಲದಲ್ಲಿ ಇದು ನೆರವೇರುತ್ತೆ. Are you ready ನೀವು ಸಿದ್ಧವಾಗಿದ್ದೀರಾ? to be the candidate to receive the latter glory? ಆ ಉನ್ನತವಾದ ಮಹಿಮೆಯನ್ನ ನೋಡಲಿಕ್ಕಾಗಿ ನೀವು ಸಿದ್ಧವಾಗಿದ್ದೀರಾ? God is moving to move in the city of Belgaum and Hubli as never before. ಎಂದೆಂದಿಗೂ ಚಲಿಸದ ರೀತಿಯಲ್ಲಿ ಬೆಳಗಾಂ ಹುಬ್ಳಿಯಲ್ಲಿ ದೇವರು ಚಲಿಸುವವನಾಗಿದ್ದಾನೆ. Come on, lift your hand and say, Lord, I am the candidate for latter glory. ಕೈಯನ್ನ ಮೇಲಕ್ಕೆತ್ತಿ ಹೇಳಿ, ದೇವರೇ ಆ ವ್ಯಕ್ತಿ ನಾನಾಗಿರುತ್ತೇನೆ. Put your hand on your chest. ನಿನ್ನ ಹೃದಯದ ಮೇಲೆ ನಿನ್ನ ಕೈ ಇಡು. Declare it in Jesus' name. ಯೇಸು ನಾಮದಲ್ಲಿ ಘೋಷಣೆ ಮಾಡು. You are the visible evidence of the invisible God. ಅದೃಶ್ಯನಾದ ದೇವರ ಸ್ವರೂಪ ನಾನಾಗಿದ್ದೇನೆ. You lay hands on your chest. ನಿನ್ನ ಹೆದೆಯ ಮೇಲೆ ಕೈ ಇಡು. I'm declaring to you. ನಾನು ನಿಮಗೆ ಘೋಷಣೆ ಮಾಡುತ್ತೇನೆ. You are the living tabernacle of the living God. ಜೀವ ಸ್ವರೂಪನಾದ ಜೀವ ದೇವ ದರ್ಶನ ಗುಡಾರ ನೀವಾಗಿದ್ದೀರಾ. The time is come. ಸಮಯ ಬಂದಿದೆ. When you walk, ನೀವು ನಡೀತೀರಾ. two of you walk. ಇಬ್ಬಿಬ್ಬರಾಗಿ ನಡೀತೀರಾ. Man and wife walk. ಗಂಡ ಹೆಂಡತಿ ನಡೀತೀರಾ. Sisters will walk with sisters. ಸಹೋದರಿಯರು ನಡೀತೀರಾ. Brothers will walk with brothers. ಸಹೋದರರೊಟ್ಟಿಗೆ Young ನಡೀತಾರೆ. people walk. ಯವನಸ್ಥರು ನಡೆಯುತ್ತಾರೆ. Your shadows are going to heal people. ನಿಮ್ಮ ನೆರಳುಗಳು ರೋಗಿಗಳನ್ನ ಗುಣ ಮಾಡುತ್ತೆ. The power of God is going to come as never before. ದೇವರ ಶಕ್ತಿ ಎಂದೆಂದಿಗೂ ಚಲಿಸದ ರೀತಿಯಲ್ಲಿ ಚಲಿಸುತ್ತೆ. We are living in the latter glory. ನಾವು ಆ ಒಂದು ಕಡೆಯ ಮಹಿಮೆಯಲ್ಲಿ ಜೀವಿಸ್ತಾ ಇದ್ದೇವೆ. Some of you look like a Christmas turkey, so cold, sitting in the oven. ಅವನಲ್ಲಿ ಕುತ್ಕೊಂಡಂತ ಒಂದು ಕ್ರಿಸ್ಮಸ್ ಕೋಳಿ ತರ ಇದ್ದೀರಾ. ಕೋಳಿ ಇಲ್ಲ ರೀ ಮಾರಾಯ, ಟರ್ಕಿ. ಟರ್ಕಿ ಕೋಳಿ. Are you with me? ನನ್ನ ಜೊತೆ ಇದ್ದೀರಾ? ಪರವಾಗಿಲ್ಲ, अपन तो खाने वाला है सब. Hello. Are you listening? ಕೇಳಿಸ್ಕೊಳ್ತಾ ಇದ್ದೀರಾ? You have to be the candidate. ನೀವೇ ಆ ವ್ಯಕ್ತಿ. Let me say this prophetically. ಈ ಒಂದು ಪ್ರವಚನಾತ್ಮಕವಾಗಿ ಇದನ್ನು ಹೇಳ್ತೇನೆ. Pastor Benny, listen to this. ಬೆನ್ನಿಯವರೇ ಕೇಳಿಸ್ಕೊಳ್ಳಿ. You're not following me, Pastor. Hold his hand. Listen to this. ಕೇಳಿಸ್ಕೊಳ್ಳಿ. God will only move when he sees his need in your life. ನಿನ್ನ ಜೀವಿತದಲ್ಲಿ ಆತನ ಅಗತ್ಯತೆ ಅವಶ್ಯಕತೆ ಇದ್ದಾಗ ಮಾತ್ರ ಆತನು ಚಲಿಸುತ್ತಾನೆ. I made a powerful statement. ಬಲವಾದ ಒಂದು ಮಾತನ್ನು ಹೇಳಿದೆ. God will only move
when you show the need of God in your life. ನಿನ್ನ ಜೀವಿತದಲ್ಲಿ ದೇವರ ಕೊರತೆ ಇದೆ ಅಂತ ನೀನು ಹೇಳಿದಾಗ ಮಾತ್ರ ದೇವರು ನಿನ್ನ ಜೀವಿತದಲ್ಲಿ ಚಲಿಸಲಿಕ್ಕೆ ಸಾಧ್ಯ. Mary, ಮರಿಯಳು, she used to pray, ಆಕೆ ಪ್ರಾರ್ಥನೆ ಮಾಡ್ತಾ ಇದ್ಲು, God of Abraham, ಅಬ್ರಹಾಮನ ದೇವರೇ, God of Isaac, ಇಸಾಕನ ದೇವರೇ, God of Jacob, ಯಾಕೋಬನ ದೇವರೇ, be unto me according to your word. ಆ ನಿನ್ನ ವಾಕ್ಯದಂತೆ ನನಗಾಗಲಿ. She did not know that she was the candidate. ಆಕೆಗೆ ಗೊತ್ತಿಲ್ಲ ಆಕೆ ಆ ವ್ಯಕ್ತಿ ಎಂಬುದಾಗಿ. There's a God part. ಅಲ್ಲಿ ದೇವರ ಭಾಗ ಇದೆ. By choice. ಆಯ್ಕೆಯಾಗಿ. It is my part. ನನ್ನ ಭಾಗ. To cooperate with God. ದೇವರೊಟ್ಟಿಗೆ ಸಹಕರಿಸುವುದು. God part. ದೇವರ ಭಾಗ. He's given the prophecy. ಅದು ಇದೊಂದು ಪ್ರವಾದನೆ. God part. ದೇವರ ಭಾಗ. He's given the redemption. ಆತನು ವಿಮೋಚನೆ ಕೊಟ್ಟಿದ್ದು. God part. ದೇವರ ಭಾಗ. He's given you the Holy Spirit. ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದು. Our part. ನನ್ನ ಭಾಗ. You should be saying, ನೀವು ಹೇಳಬೇಕು, God be unto me according to your word. ದೇವರೇ ನಿನ್ನ ಮಾತಿನಂತೆಯೇ ನನಗಾಗಲಿ. Give me permission to speak the truth. ಸತ್ಯವನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡಿ. These guys are not giving me permission. Come on. ಇಲ್ಲಿರೋರು ಯಾರು ಅವಕಾಶ ಮಾಡಿ ಕೊಡ್ತಾ ಇಲ್ಲ. Somebody give me permission. ಯಾರಾದ್ರೂ ಅವಕಾಶ ಮಾಡಿಕೊಡಿ. Come on, give me permission to speak the truth. ಸತ್ಯವನ್ನ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. Arey yanda sare. Lift your hands. ಕೈಯನ್ನ ಮೇಲೆ ಕೆತ್ತಿ. I don't care who you are. ನೀವು ಯಾರೇ ಆಗಿರಬಹುದು, ನನಗೆ ಲೆಕ್ಕಕ್ಕಿಲ್ಲ. I'm telling you my heart. ನನ್ನ ಹೃದಯವನ್ನು ಹೇಳ್ತಾ ಇದ್ದೇನೆ. I want to be part of the church that Jesus is building. ಯೇಸು ಕಟ್ಟುತ್ತಿರುವಂತ ಆ ಸಭೆಯನ್ನ ನಾನು ನಿಮ್ಮ ಮೇಲೆ ನಿಮಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. When you become the part of the church that Jesus is building, ಯೇಸು ಕಟ್ಟುತ್ತಿರುವಂತ ಸಭೆಗೆ ನೀವು ಸಹಭಾಗಿಗಳಾದಾಗ, not denomination building, ನೋಡಿ ಯಾವುದ ಡಿನಾಮಿನೇಷನ್ ಕಟ್ಟಡಗಳಲ್ಲ, not organization building, ಸಂಸ್ಥೆ ಕಟ್ಟಡಗಳಲ್ಲ, but Jesus is building, ಆದ್ರೆ ಯೇಸು ಕಟ್ಟುತ್ತಿರುವ ಕಟ್ಟಡ. then three things will happen. ಮೂರು ಸಂಗತಿಗಳಾಗ್ತವೆ. Number one, ಮೊದಲನೇದಾಗಿ, if I am the church, ನಾನೇ ಸಭೆ. church is not the building. ಆಲಯ ಅಂತ ಹೇಳಿದ್ರೆ ಕಟ್ಟಡ ಅಲ್ಲ. Church is you and me. ಆಲಯ ಅಂತ ಹೇಳುವಾಗ ನೀನು ಮತ್ತು ನಾನು. You come in, the church came in. ನೀವು ಬಂದಾಗ ಆಲಯ ಬಂತು. You go out, the church goes out. ನೀನು ಹೊರಗಡೆ ಹೋದಾಗ ಆಲಯ ಹೊರಗಡೆ Come ಹೋಗುತ್ತೆ. on, somebody give glory to Jesus. ಯಾರಾದ್ರೂ ಯೇಸುವಿಗೆ ಮಹಿಮೆ ಸಲ್ಲಿಸಿ. Come on, me and my household, we will serve the living God. ನಾನು ನನ್ನ ಮನೆಯವರು ಯೆಹೋವನ ಸೇವೆ ಮಾಡುತ್ತೇವೆ. If you become the church ನೀನು ಸಭೆಯಾದಾಗ, that he is building, ಆತನು ಕಟ್ಟುತ್ತಿರುವ, number one, ಮೊದಲನೇದಾಗಿ, and that you will be without spot, wrinkle and blemish. ಯಾವುದೇ ಕಳಂಕ ದೋಷವಿಲ್ಲದವನಾಗಿರುತ್ತೀಯಾ. Spot, ಯಾವುದೇ ಕಳಂಕ everybody can see. ಎಲ್ಲರೂ ನೋಡಬಹುದ್ರಿ. Kalanka, everybody sees. ಎಲ್ಲರೂ ನೋಡಬಹುದು. Are ha bolo na. ಹಾ, Correct? But wrinkle, ಆದ್ರೆ ಆ ಒಂದು wrinkle. Kannada ಮುದ್ರಿ word. ಹೋಗಿರುವಂತದ್ದು. There's no wrinkle word. Sir, ಸುಕ್ಕ ಹಾಕೋದು. Suka bombil. Hello. ಸುಕ್ಕ ಹಾಕೋದು. Suka. You understood? Suka. Wrinkle. ವಯಸ್ಸಾದಾಗ ಎಲ್ಲ ಮುಖ ಸುಕ್ಕ ಆಗುತ್ತಲ್ಲ. You know wrinkle? ಆ ರಿಂಕಲ್ ಗೊತ್ತಲ್ಲ. Gotada? Ha, gotta. Ella gotta. You put chunna to remove the wrinkle. ಆ ಒಂದು ರಿಂಕಲ್ ಅನ್ನು ತೆಗಿಲಿಕ್ಕೆ ಸುಣ್ಣ ಹಚ್ತೀರಾ. कितना भी चुना लगाओ अब तो बुढ़ाई हो रहा है. हेलो. ನೀವು ಎಷ್ಟೇ ಸುಣ್ಣ ಹಚ್ಚಿರಿ ಮುದುಕರಾಗೆ ಕಾಣೋದು. अरे बोलो ना हालेलुया. ಹಲ್ಲೆಲೂಯಾ. सही है कि नहीं? ಹೌದಾ ಇಲ್ವಾ? अरे बोलिए ना. ಹೇಳಿ. No spot, ಯಾವ ಕಳಂಕ ಇಲ್ಲ, no wrinkle, ಯಾವುದೇ ದೋಷ ಇಲ್ಲ, no blemish. ಯಾವುದೇ ಅದೋಷಗಳಿಲ್ಲ. Blemish is you and God. ನೀನು ಮತ್ತು ದೇವರೇ. If you and I become the part, the Belgaum and Hubli becomes the part, the church that Jesus is building, ಯೇಸು ಕಟ್ಟುತ್ತಿರುವಂತ ಆ ಆಲಯಕ್ಕೆ ನೀನು ನಾನು ಬೆಳಗಾಂ ಸಹಭಾಗಿಗಳಾದಾಗ, there will be no spot, no wrinkle, no blemish. ಯಾವುದೇ ಕಳಂಕ ದೋಷ ಇರುವುದೇ ಇಲ್ಲ.
What does it mean? ಏನ್ರಿ ಅದರ ಅರ್ಥ? When there's no spot, ಅಲ್ಲಿ ಕಳಂಕ ಇಲ್ಲ ಅಂದ್ರೆ, when there's no wrinkle, ಅಲ್ಲಿ ಯಾವುದೇ ರಿಂಕಲ್ ಇಲ್ಲ, when there's no blemish. ಯಾವುದೇ ದೋಷವಿಲ್ಲ. Look at me, look at me, look at me. ನನ್ನ ಕಡೆ ದಯಮಾಡಿ ನೋಡಿ. When there's no spot, ಯಾವುದೇ ಕಳಂಕ ಇಲ್ಲ, no wrinkle, ಯಾವುದೇ ರಿಂಕಲ್ ಇಲ್ಲ, no blemish. ಯಾವುದೇ ದೋಷವಿಲ್ಲ. What does it mean? ಅದರ ಅರ್ಥ ಏನು? That means ಅದರ ಅರ್ಥ the devil cannot enter into your property. ಸೈತಾನನು ನಿನ್ನ ಸಂಪತ್ತಿನಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಆಗಲ್ಲ. He cannot enter. ಅವನು ಪ್ರವೇಶ ಮಾಡಕ್ಕಾಗಲ್ಲ. There's no room for him. ಅವನಿಗೆ ಯಾವುದೇ ಸ್ಥಳ ಇಲ್ಲ. Come on. ಬನ್ನಿ. There's no foothold for the devil. ಸೈತಾನನಿಗೆ ಕಾಲಿಡಲಿಕ್ಕೆ ಅವಕಾಶ ಇಲ್ಲ. You are complete in him. ಅವನಲ್ಲಿ ಯಾವುದೇ ಇಲ್ಲ. John 14:30 says, ಯೋಬ 14:3 ಹೇಳುತ್ತೆ, Jesus said, ಯೇಸು ಹೇಳಿದ. look at me, look at me, look at me. 14:3 ಯೇಸು John ಹೇಳಿದ್ರು. 14:30, ಯೋಹಾನ 14:30 ಯೇಸು ಹೇಳಿದ್ರು. Jesus saw the devil. ಯೇಸು ಸೈತಾನನನ್ನು ನೋಡಿದ. And he says ಯೇಸು ಹೇಳಿದ್ರು to his disciples, ಆತನ ಶಿಷ್ಯರಿಗೆ, I have nothing of him in me. ಅವನಿಗೆ ಸಂಬಂಧಪಟ್ಟದ್ದು ಒಂದು ನನ್ನಲ್ಲಿ ಇಲ್ಲ. If you become the church, ನೀನು ಸಭೆಯಾದ ಆಲಯವಾದಾಗ, your family, ನಿನ್ನ ಕುಟುಂಬ, your home, ನಿನ್ನ ಮನೆ, your people, ನಿನ್ನ ಜನರು, if you become the part of the church that Jesus is building, ಯೇಸು ಕಟ್ಟುತ್ತಿರುವಂತ ಆಲಯಕ್ಕೆ ನೀವು ಸಹಭಾಗಿಗಳಾದಾಗ, the young people, ಯವನಸ್ಥರು, the little children, ಚಿಕ್ಕ ಮಕ್ಕಳು, the old people, ವಯಸ್ಸಾದವರು, you will say like Jesus, ನೀವು ಯೇಸು ಹಾಗೆ ಹೇಳ್ತೀರಾ, I have nothing of him in me. ಅವನಿಗೆ ಸಂಬಂಧಪಟ್ಟದ್ದು ಒಂದು Come on, ನಮ್ಮಲ್ಲಿ lift your ಇಲ್ಲ. hand. Lift your hand and say, God, I have nothing of him in me. ಕೈಗಳನ್ನು ಎತ್ತುತ್ತಾ ಹೇಳ್ರಿ, ಸೈತಾನನಿಗೆ ಸಂಬಂಧಪಟ್ಟದ್ದು ಒಂದು ನನ್ನಲ್ಲಿ ಇಲ್ಲ. Without spot, ಯಾವ ಕಳಂಕ ಇಲ್ಲ, without wrinkle, ಯಾವುದೇ ರಿಂಕಲ್ ಇಲ್ಲ, without blemish, ಯಾವುದೇ ದೋಷವಿಲ್ಲ. I have nothing of him. ಅವನಿಗೆ ಸಂಬಂಧಪಟ್ಟದ್ದು ಒಂದು ಇಲ್ಲ. Look at my hand. ನನ್ನ ಕೈಯನ್ನು The first ನೋಡ್ರಿ. thing, ಮೊದಲನೇದಾಗಿ without spot, without wrinkle, without blemish. ಯಾವುದೇ ಕಳಂಕ, ರಿಂಕಲ್, ದೋಷ ಇಲ್ಲದೆ. Number 2, ಎರಡನೇದಾಗಿ, the gates of Hades will not prevail. ನರಕದ ದ್ವಾರಗಳು So ಜಯಿಸಲಿಕ್ಕಾಗಲ್ಲ. when these two things happen, ಈ ಎರಡು ಸಂಗತಿಗಳು ನಡೆದಾಗ then number 3 will happen. ಮೂರನೇದಾಗುತ್ತೆ. What is number 3? ಮೂರನೇದೇನ್ರಿ? The church of Jesus is going to be radiant church. ಯೇಸು ಕ್ರಿಸ್ತನ ಸಭೆ ಹೊಳೆಯುವ, ಪ್ರಕಾಶಿಸುವ ಸಭೆಯಾಗಿರುತ್ತೆ. Radiant. ಹೊಳೆಯುವ ಸಭೆ, Radiant. ಪ್ರಕಾಶಿಸುವ I ಸಭೆ. am prophesying Yeah. in the name of Jesus. ಯೇಸುವಿನ ನಾಮದಲ್ಲಿ ನಾನು ಪ್ರವಾದಿಸುತ್ತೇನೆ. Or the church in Belgaum or the church in Hubli. ಸಭೆ ಹುಬ್ಳಿಯಲ್ಲಿ, ಬೆಳಗಾಮಲ್ಲಿರುವಂತಹ ಸಭೆಗಳ ಮೇಲೆ. You look at the screen. ಆ ಮರವನ್ನು ನೋಡ್ರಿ. Malachi chapter 4 verse 2. ಮಲಕಾಯಿ 4:2. And the Son of Righteousness will rise with healing in his wings. ನೀತಿಯ ರಾಜನು ಸ್ವಸ್ಥತೆಯಿಂದ ಆತನು ಏಳುವವನಾಗಿದ್ದಾನೆ. The sun will rise. ಸೂರ್ಯನು ಉದಯಿಸುತ್ತಾನೆ. Today, ಈ ದಿನ your life ನಿಮ್ಮ ಜೀವನ without spot, ಯಾವ ದೋಷ ಇಲ್ಲ, without wrinkle, ಕಳಂಕ ಇಲ್ಲ, without blemish. ಯಾವುದೇ ದೋಷವಿಲ್ಲ. The enemy cannot come. ಸೈತಾನನು ನಿಮ್ಮ ಹತ್ರ ಬರಕ್ಕಾಗಲ್ಲ. Then you become a radiant church. ಆಗ ನೀವು ಹೊಳೆಯುವ, ಪ್ರಕಾಶಿಸುವ ಸಭೆಯಾಗಿರುತ್ತೀರಾ. I prophesy. ನೀವು ಪ್ರವಾದಿಸಬಹುದು. What did not happen in 30 years, it will begin in 2025. 30 ವರ್ಷಗಳು ಏನು ನಡೆದಿಲ್ವೋ 2025ರಲ್ಲಿ ಅದು ನೆರವೇರುತ್ತೆ. Come on, lift your hand and say, I receive it in Jesus' name. ಕೈಗಳನ್ನು ಎತ್ತಿ, ನಾನು ಯೇಸುವಿನ ನಾಮದಲ್ಲಿ ಇದನ್ನು ಸ್ವೀಕಾರ What did ಮಾಡಿಕೊಳ್ಳುತ್ತೇನೆ. not happen in 30 years, it will begin in 2025. 30 ವರ್ಷಗಳಲ್ಲಿ ಏನು ನಡೆದಿಲ್ವೋ 2025ರಲ್ಲಿ ಅದು ಪ್ರಾರಂಭವಾಗುತ್ತೆ. The days of latter glory. ಇನ್ನು ಅಧಿಕವಾದಂತ ಒಂದು ಮಹಿಮೆ. Listen, all the pastors. ಎಲ್ಲ ಸಭಾಪಾಲಕರು ಕೇಳಿಸ್ಕೊಳ್ಳಿ. Hello. Your best season is not over. ನಿನ್ನ ಉತ್ತಮವಾದ ಕಾಲ ಇನ್ನೂ ಮುಗಿದಿಲ್ಲ. Your best season is still coming. ನಿನ್ನ ಉತ್ತಮವಾದ ಕಾಲ ಇನ್ನೂ ಬಂದಿಲ್ಲ. Come on. ಇದೀರಾ? Say, lift your hand and say, my best season is coming. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ, ನನ್ನ ಉತ್ತಮವಾದ ಕಾಲ ಬರ್ತಾ ಇದೆ. Somebody asked me, sir, ಯಾರೋ ಕೇಳಿದ್ರು, ಸರ್, so much energy in you. ಎಷ್ಟು ನಿಮ್ಮಲ್ಲಿ ಆ ಎನರ್ಜಿ ಇದೆ. I saw you last 35 years, you're still the same. 35 ವರ್ಷಗಳಿಂದ ನಿಮ್ಮಲ್ಲಿ ನಾವು ನೋಡ್ತಾ ಇದ್ದೇವೆ ಅದೇ ಶಕ್ತಿ. I told him I'm only 37. ನಾನು ಅವ್ರಿಗೆ ಹೇಳಿದೆ, ಕೇವಲ ನನಗೆ ಇನ್ನು 37 ವರ್ಷ ವಯಸ್ಸು. अरे हाँ तो बोलना यार. Hello. How many are with me? ಎಷ್ಟು ಜನ ನನ್ನ ಸಂಗಡ ಇದ್ದೀರಾ? Are you with me? ಇದ್ದೀರಾ? Ask somebody, what is my secret? ಯಾರಾದ್ರೂ ಕೇಳ್ರಿ, ಏನ್ರಿ ನಿಮ್ ರಹಸ್ಯ? अरे ರಹಸ್ಯ ask me rahasya. ಕೇಳ್ರಿ ಅವ್ರಿಗೆ, ನಿಮ್ ರಹಸ್ಯ ಏನು? Do you want to know? ತಿಳ್ಕೊಳ್ಬೇಕಾ? You become like whom you worship. ನೀವು ಯಾರನ್ನ ಆರಾಧಿಸುತ್ತೀರೋ ಆತನ ಹಾಗೆ ಆಗುತ್ತೀರಾ. Wait.
Book of Psalms says, ಕೀರ್ತನೆ ಪುಸ್ತಕ ಹೇಳುತ್ತೆ, you become like whom you worship. ನೀವು ಯಾರನ್ನ ಆರಾಧಿಸುತ್ತೀರೋ ಆತನ ಹಾಗೆಯೇ ಆಗುತ್ತೀರಾ. I worship the ageless one, I remain the ageless. ನಾನು ವಯಸ್ಸಾಗದವನನ್ನ ಆರಾಧನೆ ಮಾಡುವ ಕಾರಣ ನನಗೂ ವಯಸ್ಸಾಗಲ್ಲ. You worship a stone, you become a stone. ನೀವು ಕಲ್ಲನ್ನ ಆರಾಧನೆ ಮಾಡಿದ್ರೆ ನೀವು ಕಲ್ಲಾಗ್ಬಿಡ್ತೀರಾ. You worship the snake, ನೀವು ಹಾವನ್ನ ಆರಾಧನೆ ಮಾಡಿದ್ರೆ you'll come to church, dola re dola re dola. ನೀವು ಸಹ Arey ಚರ್ಚ್ಗೆ bolo ಡೋಲಾ na, ಡೋಲಾ kalpana ji ಅನ್ಕೊಂಡು kya ಬರ್ತೀರಾ. kalpana kiya hai? Hello, ಹಲೋ, are you with me? ನನ್ ಜೊತೆಲಿ ಇದ್ದೀರಾ? Oh mother-in-law, are you with me? ಅತ್ತೆ ನನ್ ಜೊತೆ ಇದ್ದೀರಾ? How many with me right now? ಎಷ್ಟು ಜನ ನನ್ ಸಂಗಡ Oh ಇದ್ದೀರಾ? kahan gaye Rajasthan wale? Come on. ರಾಜಸ್ಥಾನ್ ಅವರೇ ಎಲ್ಲಿದ್ದೀರಾ? Are you with me? ನನ್ ಜೊತೆಲಿ ಇದ್ದೀರಾ? Hello. ಹಲೋ, If you worship a snake, ನೀವು ಹಾವನ್ನ ಆರಾಧನೆ ಮಾಡಿದ್ರೆ you become like a snake. ನೀವು ಹಾವಾಗೆ ಹಾಕ್ತೀರಾ. You worship the money, ನೀವು ಹಣವನ್ನ ಆರಾಧನೆ ಮಾಡಿದ್ರೆ you'll become like money, every day changing. ನೀವು ಹಣದಾಗೆ ಪ್ರತಿದಿನ ಬದಲಾಗ್ತಾ ಹೋಗ್ತೀರಾ. आज इसके हाथ में, कल उसके हाथ में. ಇವತ್ತು ಇವನ್ ಕೈಯಲ್ಲಿ, ನಾಳೆ ಅವನ್ ಕೈಯಲ್ಲಿ. But if you worship the ageless, ಆದರೆ ವಯಸ್ಸಾಗದವನನ್ನ ನೀವು ಆರಾಧನೆ you become ಮಾಡಿದರೆ ageless. ನೀವು ಸಹ ವಯಸ್ಸಾಗದವನಾಗಿಯೇ You ಕಾಣ್ತೀರಾ. worship a generous God, ನೀವು ಧಾರಾಳವಾದ ದೇವರನ್ನ ನೀವು ಆರಾಧನೆ you ಮಾಡಿದ್ರೆ become a generous God. ನಿಮಗೂ ಧಾರಾಳವಾದ ದೇವರಿರ್ತಾನೆ. You worship a living God. ನೀವು ಜೀವ ಸ್ವರೂಪನಾದಂತ ದೇವರನ್ನ ಆರಾಧನೆ ಮಾಡ್ತೀರಾ. Life is inside of you. ನಿನ್ನ ಒಳಗಡೆ ಜೀವವಿದೆ. Why? Because I am the church that he is building, ಯಾಕೆಂದರೆ ಆತನು ಕಟ್ಟುತ್ತಿರುವಂತ ಆಲಯ ನಾನೇ ಆಗಿದ್ದೇನೆ. not the man building, ಮನುಷ್ಯನ not ಕಟ್ಟುತ್ತಿರುವ the ಆಲಯ, denomination building. ಡಿನೋಮಿನೇಷನ್ The ಕಟ್ಟುತ್ತಿರುವಂತದಲ್ಲ, choice is mine. ನನ್ನದೇ ಆಯ್ಕೆ. What is the secret? ಏನ್ರಿ ರಹಸ್ಯ? The secret is, ರಹಸ್ಯ ಏನಂದ್ರೆ, are you ready? ಇದೀರಾ? How many want to know the secret? ರಹಸ್ಯ ತಿಳ್ಕೊಳ್ಳಿಕ್ಕೆ ಜನ ಸಿದ್ಧವಾಗಿದ್ದೀರಿ. Kingdom of heaven, ದೇವರ ರಾಜ್ಯ, look at my steps. ನನ್ನ ಹೆಜ್ಜೆಗಳನ್ನ ನೋಡಿ. Kingdom of heaven ದೇವರ ರಾಜ್ಯ on the earth ಈ ಭೂಮಿಯ ಮೇಲೆ is the kingdom of God. ದೇವರ ರಾಜ್ಯವಾಗಿದೆ. Kingdom of God on earth ಭೂಮಿಯ ಮೇಲೆ ದೇವರ ರಾಜ್ಯ is 30-fold, 30ರಷ್ಟು, 60-fold, 60ರಷ್ಟು, 100-fold. 100ರಷ್ಟು. Now look at my hand. ನನ್ನ ಕೈಗಳನ್ನ ನೋಡಿ. A sinner becomes a saint ಒಬ್ಬ ಪಾಪಿ ಸಂತನಾಗುತ್ತಾನೆ 30-fold. 30ರಷ್ಟು. The penalty of sin is paid. ಆ ಒಂದು ಶಿಕ್ಷೆಗೆ ಕಟ್ಟಬೇಕಾದಂತ ಬೆಲೆ ಕಟ್ಟಲ್ಪಟ್ಟಿದೆ. When you fellowship with the Holy Spirit, ಪವಿತ್ರಾತ್ಮನೊಟ್ಟಿಗೆ ನೀವು ಅನ್ಯೋನ್ಯತೆ ಸಹವಾಸ ಮಾಡಿಕೊಂಡಾಗ saint becomes a son. ಸಂತನು ಈಗ ಮಗನಾಗುತ್ತಾನೆ. Why? Because the Holy Spirit is the seal. ಯಾಕೆಂದರೆ ಈಗ ಪವಿತ್ರಾತ್ಮನು ಮುದ್ರಿಸಲ್ಪಟ್ಟಿದ್ದಾನೆ. But if you continue in the Holy Spirit, ಆ ಪವಿತ್ರಾತ್ಮನಲ್ಲಿಯೇ ನೀವು ಮುಂದೆ ಹೋಗುತ್ತಾ ಇರುವಾಗ the son will have the dominion of the king. ಈಗ ಮಗನಿಗೆ ಆಳುವ ಅಧಿಕಾರವನ್ನು ಹೊಂದಿಕೊಳ್ಳುತ್ತಾನೆ. What you bind on the earth, ರಾಜನಾಗಿ ಆಳುವ ಅಧಿಕಾರವನ್ನು ಹೊಂದಿಕೊಳ್ಳುತ್ತಾನೆ. what you bind on the earth is bound in heaven. ಈ ಭೂಮಿಯ ಮೇಲೆ ನೀ ಏನು ಕಟ್ಟುತ್ತೀಯೋ ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. This privilege is given to everybody. ಈ ಒಂದು ಸದವಕಾಶ ಎಲ್ಲರಿಗೂ ಕೊಡಲ್ಪಟ್ಟಿದೆ. Hello. ಹಲೋ, Oxygen, breathe. Everybody breathes oxygen. ಆಮ್ಲಜನಕ ಶ್ವಾಸ ಎಲ್ಲರಿಗೂ ಕೊಡಲ್ಪಟ್ಟಿದೆ. How many with me? ಎಷ್ಟು ಜನ ನನ್ನ ಸಂಗಡ ಇದ್ದೀರಾ? The choice is mine. ಆಯ್ಕೆ ನನ್ನದು. Look at me. ನನ್ನ ಕಡೆ ನೋಡಿ. What does the scripture says? ವಚನ ಏನು ಹೇಳುತ್ತೆ? Look at my steps. ನನ್ನ ಹೆಜ್ಜೆಗಳನ್ನ ನೋಡಿ. Don't miss this pastor's revelation. ಈ ಪ್ರಕಟಣೆಯನ್ನ ಸಭಾಪಾಲಕರೇ ಕಳ್ಕೊಳ್ಬೇಡಿ. You know knowledge. ನಿಮಗೆ ತುಂಬಾ ವಿವೇಕ ಇದೆ. You are a right reverend. Hello. ನೀವು ರೈಟ್ ರೆವರೆಂಡ್. Hello. ಹಲೋ, You are a DD, demon destroyer. ನೀವು ಡಿಮನ್ ಡಿಸ್ಟ್ರಾಯರ್, ದುರಾತ್ಮನನ್ನ ನಾಶ ಮಾಡುವವರು. Poor Shekhar Kalanpur, Anguta Chap preaching. Look at me. ಶೇಖರ್, Look at me, please. ದಯಮಾಡಿ ನನ್ನ ಕಡೆ ನೋಡಿ. 2 Corinthians. 2ನೇ ಕೊರಿಂಥಿ. When you turn to the Lord, ನೀವು ಕರ್ತನ ಕಡೆಗೆ ತಿರುಗಿಕೊಂಡಾಗ, don't miss this. ಇದನ್ನ ತಪ್ಪಿಸ್ಕೊಳ್ಬೇಡಿ. The veil is taken away. ಈಗ ಆ ಪರದೆ ತೆಗೆಯಲ್ಪಟ್ಟಿದೆ, ಆ ಮುಸುಕು ತೆಗೆಯಲ್ಪಟ್ಟಿದೆ. Are you with me? ನನ್ನ ಸಂಗಡ ಇದ್ದೀರಾ? For me, ನನಗೆ the veil is taken away. ಆ ಮುಸುಕು ಆಗಲೇ ತೆಗೆಯಲ್ಪಟ್ಟಿದೆ. The veil is torn forever. ಆ ಒಂದು ಪರದೆ ಮುಸುಕು ಶಾಶ್ವತವಾಗಿ ಹರಿಯಲ್ಪಟ್ಟಿದೆ. The King of Kings said, "It is finished." ರಾಜಾದಿ ರಾಜನು ಹೇಳಿದ, ಇದು ತೀರಿತು. Look at my steps. ನನ್ನ ಹೆಜ್ಜೆಗಳನ್ನು ನೋಡಿ. The fellowship of the Holy Spirit ಪರಿಶುದ್ಧಾತ್ಮನೊಟ್ಟಿಗೆ ಅನ್ಯೋನ್ಯತೆ will only come when you realize the penalty is paid. ಯಾವಾಗ ನೀವು ತಿಳ್ಕೊಳ್ತೀರಾ, ಆಗಲೇ ನನಗಾಗಿ ಆ ಬೆಲೆ ಕಟ್ಟಲ್ಪಟ್ಟಿದೆ ಅಂತ The veil ತಿಳ್ಕೊಂಡಾಗ is taken ಮಾತ್ರ away. ಆ ಒಂದು ಪರದೆ ತೆಗೆಯಲ್ಪಟ್ಟಿದೆ. That means ಅದರ ಅರ್ಥ 30-fold.
30-fold, 30ರಷ್ಟು, 60-fold. 60ರಷ್ಟು. Not only penalty is gone, ಕೇವಲ ಆ ಒಂದು ಶಿಕ್ಷೆ ಮಾತ್ರ ಹೋಗಿರುವಂತದಲ್ಲ, but the power of sin is gone. ಮತ್ತು ಆ ಒಂದು ಪಾಪದ ಶಕ್ತಿ ಮುರಿಯಲ್ಪಟ್ಟಿದೆ. I have fellowship with Jesus. ಈಗ ನನಗೆ ಯೇಸುವಿನೊಟ್ಟಿಗೆ I have ಸಹವಾಸ the ಇದೆ. Holy Spirit. ಪವಿತ್ರಾತ್ಮನು From transformation, restoration. ರೂಪಾಂತರದಿಂದ ಪುನರ್ ಸ್ಥಾಪನೆ ಮಾಡಿದ್ದಾನೆ. From restoration, manifestation. ಪುನರ್ ಸ್ಥಾಪನೆಯಿಂದ ಪ್ರಕಟೀಕರಣ. Be Adam, ಆದಾಮನಲ್ಲಿ, be Noah, ನೋಹ, be Abraham, ಅಬ್ರಹಾಮನಾಗಿರ್ಲಿ, be David, ದಾವಿದನಾಗಿರ್ಲಿ, be Jesus, ಯೇಸುವಾಗಿರ್ಲಿ, be Paul, ಪೌಲಾಗಿರ್ಲಿ, be Shaker and you. ಶೇಖರ್ ಆಗಿರ್ಲಿ, ನೀನೇ ಆಗಿರು. The principle of God is same. ದೇವರ ತತ್ವ ಸಿದ್ಧಾಂತಗಳು ಹಾಗೇ ಇರುತ್ತೆ. You breathe to nose. ನೀನು ಮೂಗಿಲಿಂದನೇ ಉಸಿರಾಡೋದು. You don't breathe to your eyes. ನಿನ್ನ ಕಣ್ಣುಗಳಿಗೆ ನೀನು ಉಸಿರಾಡಲ್ಲ. Abraham breathed through his nose. ಅಬ್ರಹಾಮನು ಸಹ ಮೂಗಿನಿಂದನೇ ಉಸಿರಾಡಿದ. Hello. ಹಲೋ, You're wondering which Abraham I'm talking about. Hello. How many with me? ಎಷ್ಟು ಜನ ನನ್ನ ಸಂಗಡ ಇದ್ದೀರಾ? The God of Abraham, God of Isaac, God of Jacob. ಅಬ್ರಹಾಮನ ದೇವರು, ಈಸಾಕ, ಯಾಕೋಬನ ದೇವರು. We turn to the Lord. ದೇವರ ಕಡೆ ನೀವು ತಿರುಗಿಕೊಂಡಾಗ 30-fold. 30ರಷ್ಟು Penalty sin paid. ಆ ಪಾಪದ ಒಂದು ಬೆಲೆ ಕಟ್ಟಲ್ಪಟ್ಟಿದೆ. 60-fold. 60ರಷ್ಟು. Look at me, look at me, look at me. ದಯಮಾಡಿ ನನ್ನ ಕಡೆ ನೋಡಿ. What is 60-fold? 60ರಷ್ಟು ಅಂದ್ರೆ ಏನು? Now the Lord is the Holy Spirit. Pastor Benny, listen to this. ಈಗ ಕರ್ತನೆ ಪವಿತ್ರಾತ್ಮನಾಗಿದ್ದಾನೆ. Now the Lord is the Holy Spirit. ಈಗ ಕರ್ತನೆ ಪವಿತ್ರಾತ್ಮನಾಗಿದ್ದಾನೆ. When you walk in the revelation, now the Lord is the Holy Spirit, you walk in sonship. ಕರ್ತನೆ ಪವಿತ್ರಾತ್ಮನಾಗಿದ್ದಾನೆ ಎನ್ನುವಂತ ಪ್ರಕಟಣೆಯಲ್ಲಿ ನೀವು ನಡೆಯುವಾಗ ಆ ಒಂದು ಆಳ್ವಿಕೆ ಮಾಡುವುದರಲ್ಲಿ ನೀವು ನಡೆಯುತ್ತೀರಾ. Now look at me. ದಯಮಾಡಿ ನನ್ನ ಕಡೆ ನೋಡಿ. ಹಲೋ. For Holy Spirit to come, you don't have to fast. ಪವಿತ್ರಾತ್ಮನು ಬರ್ಲಿಕ್ಕಾಗಿ ನೀವು ಉಪವಾಸ ಮಾಡೋದು ಬೇಕಾಗಿಲ್ಲ. Hello. How many with me? For Holy Spirit to come, you don't have to bind the demons. ಪವಿತ್ರಾತ್ಮನು ಬರ್ಲಿಕ್ಕಾಗಿ ದುರಾತ್ಮಗಳನ್ನ ಕಟ್ಟೋದು ಬೇಕಾಗಿಲ್ಲ. Hello. For the Holy Spirit to come, you don't have to shout. ಪವಿತ್ರಾತ್ಮನು ಬರಬೇಕಂದ್ರೆ ಗಟ್ಟಿಯಾಗಿ ಕೂಗೋದು ಬೇಕಾಗಿಲ್ಲ. Hello. Hannah went into the glory. ಹನ್ನಾಳು ಮಹಿಮೆಯಲ್ಲಿ ಹೋದಳು. She said, ಆಕೆ ಹೇಳಿದ್ಲು, you give me son, ನೀನು ಮಗನನ್ನ ಕೊಡು, I will give it back to him. ನಾನು ಹಿಂತಿರುಗಿ ಅವನು ನಿನಗೆ ಕೊಡ್ತೇನೆ. Now it is not her problem. ಈಗ ಅದು ಆಕೆಯ ಸಮಸ್ಯೆ ಅಲ್ಲ, It is his problem. ಈಗ ಅದು ಆತನ ಸಮಸ್ಯೆ. Come on. ಬನ್ನಿ. You want God to move in your life? ದೇವರು ನಿನ್ನ ಜೀವಿತದಲ್ಲಿ ಚಲಿಸಬೇಕಂತ ಬಯಸ್ತೀಯಾ? Create a need. ಆ ಒಂದು ಸೃಷ್ಟಿ God, ಕೊರತೆಯನ್ನು God use ಸೃಷ್ಟಿಸು. me. ದೇವರೇ ನನ್ನನ್ನು Use ಉಪಯೋಗಿಸು, me, Lord. ನನ್ನನ್ನು ಉಪಯೋಗಿಸು ದೇವರೇ. You have to show him the need. ನೀನು ಆ ಕೊರತೆಯನ್ನು ಆತನಿಗೆ ತೋರಿಸಬೇಕು. When your stomach is full, ನಿನ್ನ ಹೊಟ್ಟೆ ತುಂಬಿದಾಗ even the best of the food doesn't taste easy. ಉತ್ತಮವಾದಂತ ಆಹಾರ ಊಟನು ಸಹ ನಿನಗೆ ರುಚಿಕರ ಅನ್ಸಲ್ಲ. The religious church is so full. ಧಾರ್ಮಿಕ ಸಭೆ ತುಂಬಲ್ಪಟ್ಟಿದೆ. 3 songs stand up, 2 songs sit down. 3 ಹಾಡು ಎದ್ದು ನಿಂತ್ಕೋ, 3 ಹಾಡು ಕೂತ್ಕೋ. The announcement is longer than the message. ಸಂದೇಶಕ್ಕಿಂತ ಹೆಚ್ಚು ಅನೌನ್ಸ್ಮೆಂಟ್ಗಳೇ ಇರ್ತವೆ. When the preacher is preaching, they're texting, I'm coming for lunch soon. Today he's more anointed to speak. ಪ್ರಸಂಗಿಕರು ವಾಕ್ಯ ಹೇಳ್ತಾ ಇರುವಾಗ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ, ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ಸೂಪ್ ರೆಡಿ ಇಡ್ರಿ. If you want to see the transformation, ನಿಮಗೆ ಆ ರೂಪಾಂತರ ಬೇಕಂದ್ರೆ 30-fold, 30ರಷ್ಟು, 60-fold, 60ರಷ್ಟು, 100-fold. 100ರಷ್ಟು. What is 100-fold? 100ರಷ್ಟು ಅಂದ್ರೆ ಏನು? You walk with the Holy Spirit. ನೀವು ಪವಿತ್ರಾತ್ಮನೊಟ್ಟಿಗೆ ನಡೆಯುತ್ತೀರಾ. I'm making a statement. ಈ ಮಾತನ್ನು ಹೇಳ್ತೇನೆ. Be ye holy as I am holy. ಆತನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧನಾಗಿರ್ರಿ. The church has misunderstood the word holiness. ಪವಿತ್ರತೆ ಎನ್ನುವಂತ ಪದವನ್ನ ಸಭೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದೆ. I'm making a statement. ನಾನು ಈ ಮಾತನ್ನು ಹೇಳ್ತೇನೆ. Justification, ನೀತಿ ಎನ್ನುವಂಥದ್ದು, to be right with God, ದೇವರ ಸಂಗಡ ಇರುವುದು, is the gift of God. ಅದು ದೇವರ ವರ. Come on, lift your hand and say, Lord, thank you for the gift of justification. ಕೈಗಳನ್ನೆತ್ತಿ ಹೇಳಿ, ದೇವರೇ ನೀತಿ ಎನ್ನುವಂತ ದಾನಕ್ಕಾಗಿ ಸ್ತೋತ್ರ. I am just.
ನಾನು ನೀತಿವಂತನು, I'm just. ನಾನು ನೀತಿವಂತನು. That means ಅದರ ಅರ್ಥ when I stand in the witness box, ನಾನು ಆ ಒಂದು ಸಾಕ್ಷಿಯ ಪೆಟ್ಟಿಗೆಯಲ್ಲಿ ನಿಂತಾಗ the devil will look at you ಸೈತಾನನು ನಿನ್ನನ್ನು ನೋಡ್ತಾನೆ, and he will say, ಅವನು ಹೇಳ್ತಾನೆ, God, ದೇವ್ರೇ, Father, ತಂದೆ, he's a sinner. ಇವನು ಪಾಪಿ. But I have an advocate in heaven. ಆದರೆ ಪರಲೋಕದಲ್ಲಿ ನನ್ನ ಪರವಾಗಿ ಒಬ್ಬ He ವಕೀಲನಿದ್ದಾನೆ. will bang the table. ಅವನು ಆ ಒಂದು ಮೇಜನ್ನ ತಟ್ಟುತ್ತಾನೆ. He says, my father, ಅವನು ಹೇಳ್ತಾನೆ, he's ನಮ್ಮ not ಅಪ್ಪ, he's not a sinner. ಇವನು ಪಾಪಿ ಅಲ್ಲ, I've shed the blood. ನಾನು ಇವನಿಗಾಗಿ ರಕ್ತವನ್ನು I've ಸುರಿಸಿದ್ದೇನೆ, redeemed him. ನಾನು ಬೆಲೆಯ ಅವನ You ವಿಮೋಚಿಸಿದ್ದೇನೆ. need to walk in the revelation. ಈ ಪ್ರಕಟಣೆಯಲ್ಲಿ ನೀನು ನಡಿಬೇಕು. I'm just. ನಾನು ನೀತಿವಂತನು. But we pray the religious prayer. ನಾವು ಧಾರ್ಮಿಕ ಪ್ರಾರ್ಥನೆ ಮಾಡ್ತೇವೆ. Hello. ಹಲೋ, Hey, not this Belgaum people. ಬೆಳಗಾಂ ಜನರಲ್ಲ, Mumbai ke. ಮುಂಬೈಯಲ್ಲಿ हिंदी में प्रार्थना करेंगे. ಹಿಂದಿಯಲ್ಲಿ ಪ್ರಾರ್ಥನೆ ಮಾಡೋಣ. परमेश्वर, मैं तो कीड़ाओं का कीड़ा हूं. ದೇವ್ರೇ, ನಾನು ಹುಳಲಲ್ಲಿ ಹುಳ. ಹುಳ. You said. बोला? ये तो एम्पलीफाइड बोला. हेलो. कुछ ज्यादा ही बोला. ज्यादा ही बड़ा कीड़ा है. हेलो. कीड़ाओं का कीड़ा. ಓಕೆ, ಹುಳದಲ್ಲಿಯೇ ನಾನು ಹುಳ. Are you with me? ನನ್ನ ಜೊತೆ ಇದ್ದೀರಾ? So we think ನಾವ್ ಅಂದ್ಕೊಳ್ತೇವೆ God is very happy. ಬಹಳ ಸಂತೋಷ ಹಿಂಗ್ ಹೇಳಿದ್ರೆ. Oh, I'm a ದೇವರಿಗೆ, sinner. I'm a sinner, oh God. ದೇವ್ರೇ, ನಾನು ಪಾಪಿ. You know what are you doing? ನಾನು ಏನ್ ಮಾಡ್ತಾ ಇದ್ದೇನೆ By ಗೊತ್ತಾ? making that prayer, ನಾನಂತ ಪ್ರಾರ್ಥನೆ ಮಾಡುವಾಗ you are nullifying the finished work of Jesus on the cross of Calvary. ಯೇಸು ಕ್ರಿಸ್ತನು ಆಗಲೇ ಶಿಲುಬೆ ಮೇಲೆ ಮಾಡಿ ಮುಗಿಸಿದಂತ ಕಾರ್ಯವನ್ನ ವ್ಯರ್ಥ ಮಾಡ್ತಾ ಇದೀಯಾ? Romans 5 says, ರೋಮ 5 ಹೇಳುತ್ತೆ, I'm justified with God. ನಾನು ದೇವರಿಂದ ನೀತಿವಂತನಾಗಿ My ಮಾಡಲ್ಪಟ್ಟಿದ್ದೇನೆ. fasting, my prayer, my discipline is not for justification. ನನ್ನ ಉಪವಾಸ, ಪ್ರಾರ್ಥನೆ, ಶಿಸ್ತು ನನ್ನ ನೀತಿಯನ್ನ ತಂದಿಲ್ಲ. I'm justified forever. ನಾನು ಶಾಶ್ವತವಾಗಿ ನೀತಿವಂತನಾಗಿ I'm ಮಾಡಲ್ಪಟ್ಟಿದ್ದೇನೆ. making a statement. ಈ ಮಾತನ್ನು ಹೇಳ್ತಾ ಇದ್ದೇನೆ. Justification ನೀತಿ ಎನ್ನುವಂಥದ್ದು is God's gift. ಅದು ದೇವರ ದಾನ. Sanctification ಶುದ್ಧತೆ ಎನ್ನುವಂಥದ್ದು is my gift ಅದು ನನ್ನ ದಾನ to God. ದೇವರಿಗೆ. What is sanctification? ಓಕೆ, ಶುದ್ಧತೆ ಎನ್ನುವಂಥದ್ದು ಏನು? No longer I, ಇನ್ನು ನಾನಲ್ಲ, but Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. I decrease, ನಾನು ತಗ್ಗಿಸಲ್ಪಡಬೇಕು, you increase. ಆತನ If ಹೆಚ್ಚಿಸಲ್ಪಡಬೇಕು. you want Belgaum to be transformed, if you want Belgaum to be transformed, ಬೆಲ್ಗಾಂ ಬದಲಾಗಬೇಕು ಅಂತ ನೀವು ಬಯಸುವುದಾದ್ರೆ, if you want Hubli to be transformed, ಹುಬ್ಬಳ್ಳಿ ರೂಪಾಂತರವಾಗಬೇಕಂತ ಬಯಸುವುದಾದ್ರೆ, then you and I got to come to a place. ನೀವು ಇಂಥ ಸ್ಥಳಕ್ಕೆ ಬರಬೇಕು, ನೀನು ಮತ್ತು ನಾನು. Be ye holy as I am holy. ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರ್ರಿ. Holiness is not doing, holiness is being. ಪರಿಶುದ್ಧತೆ ಎನ್ನುವಂಥದ್ದು ಮಾಡುವಂಥದ್ದಲ್ಲ, ಪರಿಶುದ್ಧತೆ ಎನ್ನುವಂಥದ್ದು ಇರುವುದು. Be ye holy. ಪರಿಶುದ್ಧರಾಗಿರ್ರಿ. That means fellowship with the Holy Spirit. ಅದರರ್ಥ ಪರಿಶುದ್ಧಾತ್ಮನೊಟ್ಟಿಗೆ ಸಹವಾಸ. Choose to walk with the Holy Spirit. ಪವಿತ್ರಾತ್ಮನೊಟ್ಟಿಗೆ ನಡೆಯುವುದಕ್ಕೆ ಒಂದು ತೀರ್ಮಾನ ಮಾಡಿ. When David fell in sin, ದಾವೀದನು ಪಾಪದಲ್ಲಿ ಬಿದ್ದಾಗ his cry was, God, do not take your Holy Spirit from me. ದಾವೀದನ ಪ್ರಾರ್ಥನೆ, ದೇವರೇ ಪರಿಶುದ್ಧಾತ್ಮನನ್ನ ನನ್ನಿಂದ ತೆಗೆಯಬೇಡ. The choice is mine. ಸಭೆ ನನ್ನದು, The choice is yours. ಆಯ್ಕೆ ನಿಮ್ಮದು. Transformation, ರೂಪಾಂತರ 34. 30ರಷ್ಟು, Restoration, ಪುನರ್ಸ್ಥಾಪನೆ 64. 60ರಷ್ಟು, Manifestation ಪ್ರಕಟವಾಗುವುದು is 100-fold. 100ರಷ್ಟು. I think like a king ನಾನು ರಾಜನಾಗಿದ್ದೇನೆ, because I walk like a king. ನಾನು ರಾಜನ ಮಗನಾಗಿರುವ ಕಾರಣ, ರಾಜನಾಗಿ I ನಡೆಯುತ್ತೇನೆ. think like a king and walk like a king ನಾನು ರಾಜನಾಗಿ ಯೋಚನೆ ಮಾಡ್ತೇನೆ, ರಾಜನಾಗಿ ನಡೆಯುತ್ತೇನೆ. because I sit with the king. ಯಾಕಂದ್ರೆ ನಾನು ರಾಜನೊಟ್ಟಿಗೆ ಕೂತುಕೊಂಡಿದ್ದೇನೆ. Only king will share the secrets with the king. ಕೇವಲ ರಾಜನು ಮಾತ್ರ ರಾಜರಿಗೆ ಪಕ್ಕದಲ್ಲಿ ಕೂತುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುತ್ತಾನೆ. Learn to sit with Raja, not with Praja. ಪ್ರಜೆಗಳಿಗೆಲ್ಲ ಕೊಡೋದು, ರಾಜ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ. If you sit with Praja, you'll get a lot of saja. ನೀವು ಪ್ರಜೆಗಳ ಜೊತೆಯಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಶಿಕ್ಷೆ. Then no kingdom maja. ಯಾವುದೇ ರಾಜ್ಯದ ಆನಂದ अरे बोलो ना, ಮಾಡಕ್ಕಾಗಲ್ಲ. वाह वाह, क्या dialogue मारा है. Come on यार. ಯಾರಾದ್ರೂ Hello. ಚಪ್ಪಾಳೆ ತಟ್ಟಿ ಸಿಟಿ ಬಿಟಿ ಮಾರೋ ನಾ ಯಾರ್. Come on. ಸೀಟಿ ಹೊಡೀರಿ ಯಾರಾದ್ರೂ. The problem with us is ನಮಗಿರುವ ಸಮಸ್ಯೆ ಏನೆಂದರೆ we are all the time with Praja. ನಾವು ಯಾವಾಗ್ಲೂ ಜನರೊಟ್ಟಿಗೆ ಇದ್ದೇವೆ. Look at the scripture. ವಚನಗಳನ್ನ ನೋಡಿ. Matthew chapter 5 verse 1 and 2. ಮತ್ತಾಯ 5:1-2. Look at I've not even started my notes. ನಾನು ಇನ್ನೂ ನನ್ನ ನೋಟ್ಸ್ ಅನ್ನೇ ಪ್ರಾರಂಭ ಮಾಡಿಲ್ಲ.
He said, you can go till Monday. ಅವ್ರು ಹೇಳಿದ್ರು ಸೋಮವಾರದವರೆಗೂ ನೀವು ಹೋಗ್ಬೋದಂತ. Hold his hand. Thank you. Madam. Matthew 5:1-2. ಮತ್ತಾಯ 5:1-2. Look at the scripture. ವಚನವನ್ನ ನೋಡಿ. What does it say? ಅದೇನು ಹೇಳುತ್ತೆ? Looking at the crowd. ಆ ಗುಂಪನ್ನ ನೋಡಿ. You got it on the screen? Hello. Where are we? Technical. Chutti pe gaye. Matthew 5:1-2. Got it? ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 1-2 ವಚನ. Looking at the crowd. ಆ ಜನರ ಗುಂಪನ್ನು ನೋಡಿ. How many pastors are here? Leaders are here. ಎಷ್ಟು ಜನ ಸಭಾಪಾಲಕರು ನಾಯಕರುಗಳಿದ್ದೀರಾ? How many business people are here? ಎಷ್ಟು ಜನ ವ್ಯಾಪಾರ ಮಾಡೋರಿದ್ದೀರಾ? Hello, put your hands up. ಕೈ ತೋರಿಸ್ರಿ ಬೇಗ. How many of you know we love crowd? ಜನರ ಗುಂಪಂದ್ರೆ ತುಂಬಾ ಇಷ್ಟ. ಕೈ ತೋರಿಸ್ರಿ. Pastors don't love crowd? ಪಾಸ್ಟರ್ಸ್ಗೆ ಜನರ ಗುಂಪಂದ್ರೆ ಇಷ್ಟ ಇಲ್ವಾ? All are liars here. ಇವರೆಲ್ಲ ಸುಳ್ಳುಗಾರರು ನೋಡ್ರಿ ಇಲ್ಲಿ ಕೂತೋರೆಲ್ಲ. Come on. Are you with me? ನನ್ನ ಜೊತೆಲಿ ಇದ್ದೀರಾ? Arey haan ya na bolo. ಇಲ್ಲ ಹೇಳಿ. When Jesus looking at the crowd, ಯೇಸು ಜನರ ಗುಂಪನ್ನು ನೋಡುತ್ತಾ he went on the mountain top. ಆತನು ಬೆಟ್ಟದ ಮೇಲೆ ಹೋದ. If you want to see ಆಮೆನ್. Belgaum transform, if you want to see Hubli transform, ಬೆಳಗಾಂ ಹುಬ್ಬಳ್ಳಿ ರೂಪಾಂತರವಾಗಬೇಕೆಂಬುದಾಗಿ ನೀವು ನಿಜವಾಗಿ ಬಯಸುವುದಾದ್ರೆ stop loving the crowd, go to the crown. ಜನರಲ್ಲಿ ಇರುವುದನ್ನ ಬಿಡ್ರಿ, ಬೆಟ್ಟದ ಮೇಲೆ ಹೋಗಿ. Be spending time with God alone. ದೇವರೊಟ್ಟಿಗೆ ಏಕಾಂತವಾಗಿ ಸಮಯವನ್ನ ಕಳೀರಿ. I'm telling you prophetically. ಪ್ರವಚನಾತ್ಮಕವಾಗಿ ಹೇಳ್ತಾ ಇದ್ದೇನೆ. One day of God's favor is better than 40,000 days of your labor. ಒಂದು ದಿನದ ದೇವರ ದಯೆ 40,000 ವರ್ಷಗಳ ನಿನ್ನ ಶ್ರಮೆ. I'm prophesying over you. What is 40,000? 40,000 ಅಂದ್ರೆ ಏನು? Divide by 365. ಡಿವೈಡೆಡ್ ಬೈ 365. 365 is a year. 365 ಅಂತ ಹೇಳುವ Come ಒಂದು on, ವರ್ಷ. quickly. 40,000 divided by 365. Are jaldi. 40,000 into 365 ಎಷ್ಟು? Come on, quickly. ಬೇಗ ಯಾರಾದ್ರೂ ಹೇಳಿ. Bega. Hello. Come on, 40,000 days divided by 365. How much? 40,000 ದಿನಗಳು ಇಂಟು 365. 109. That means I'm prophesying with you on you that you will live for 100 years. ಅದರ ಅರ್ಥ ನಾನು ನಿಮ್ಮ ಮೇಲೆ ಪ್ರವಾದಿಸಿ ಹೇಳ್ತೇನೆ 100 ವರ್ಷ ನೀವು ಜೀವಿಸುತ್ತೀರಾ. Come on, lift your hands. I receive that in Jesus name. ಕೈಗಳನ್ನೆತ್ತಿ ಹೇಳಿ ನಾನು ಹೊಂದಿಕೊಳ್ಳುತ್ತೇನೆ ಯೇಸು ನಾಮದಲ್ಲಿ. You don't want to live? ನಿಮ್ಗೇನು ಜೀವಿಸೋದು ಬೇಡವಾ 100 ವರ್ಷ? One day of God's favor ಒಂದು ದಿನದ ದೇವರ ದಯೆ is better than 40,000. 40,000 ದಿನಗಳಿಗಿಂತ 1000 ದಿನಗಳಿಗಿಂತ ಶ್ರೇಷ್ಠ. How will it happen? ಇದು ಹೇಗಾಗುತ್ತೆ? It will happen only when you spend time with the crown, not the crowd. ನೀನು ಕೇವಲ ಕಿರೀಟದೊಟ್ಟಿಗೆ ಸಮಯ ಕಳೆದಾಗ, ಜನರೊಟ್ಟಿಗೆ ಅಲ್ಲ. Samuel, ಸಮುವೇಲ, not one word fell. ಅವನ ಮಾತುಗಳಲ್ಲಿ ಒಂದು ಬೀಳಲಿ ವ್ಯರ್ಥವಾಗಿ ಬೀಳಲಿಲ್ಲ. Jesus, not one word fell. ಯೇಸು ಮಾತನಾಡಿದ ಮಾತುಗಳಲ್ಲಿ ಒಂದು ವ್ಯರ್ಥವಾಗಿ ಹೋಗಲಿಲ್ಲ. How many with me? ಎಷ್ಟು ಜನ ನನ್ನ ಜೊತೆಯಲ್ಲಿ ಇದ್ದೀರಾ? How many of you remember Noah? ಎಷ್ಟು ಜನರಿಗೆ ನೋಹ ಗೊತ್ತಿದೆ? I'm to close in 5 minutes. ನಾನು 5 ನಿಮಿಷದಲ್ಲಿ ಮುಗಿಸುತ್ತೇನೆ. Okay? How many of you remember Noah? ನೋಹ ಎಷ್ಟು ಜನರಿಗೆ ಗೊತ್ತಿದೆ? Not Noah from Hubli. Hello. Noah in the Bible. ಬೈಬಲ್ ಅಲ್ಲಿ ಇರುವಂತ ನೋಹ. Your scripture looks like Noah's ark. Your picture. ನಿಮ್ಮ ಸಭೆಯ ಒಂದು ಚಿತ್ರ ನೋಹನ ಹಡಗು ತರ ಕಾಣ್ತಾ ಇದೆ. How many with me? ಎಷ್ಟು ಜನ ನನ್ನ ಸಂಗಡ ಇದ್ದೀರಾ? Now how many of you know if you had to be saved during Noah's time? ಎಷ್ಟು ಜನರಿಗೆ ಗೊತ್ತಿದೆ ನೋಹನ ಸಮಯದಲ್ಲಿ ನೀವು ರಕ್ಷಣೆ ಹೊಂದಬೇಕಾದ್ರೆ? Don't miss this revelation. ಈ ಪ್ರಕಟಣೆಯನ್ನು ದಯಮಾಡಿ ಯಾರು ಕಳ್ಕೊಳ್ಬೇಡಿ, ತಪ್ಪಿಸ್ಕೊಬೇಡಿ. Listen to this. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. If you had to be saved during Noah's time, ನೋಹನ ಸಮಯದಲ್ಲಿ ದಿನಗಳಲ್ಲಿ ನೀವು ರಕ್ಷಣೆ ಹೊಂದಬೇಕಾದ್ರೆ you had to be in Noah's ark. ನೀವು ನೋಹನ ಹಡಗಿನ ಒಳಗಡೆ ಇರಬೇಕು. How many of you believe what I'm saying? ನಾನು ಹೇಳಿದ ಜನ ನಂಬ್ತೀರಾ? How many believe? ಎಷ್ಟು ಜನ ನಂಬ್ತೀರಾ? My goodness, only 5 people ಅರೆ believe. 5 ಜನ ನಂಬ್ತೀರಾ? Hello, they don't believe only. Hello. ಇವ್ರು ನಂಬ್ತಾನೇ ಇಲ್ಲ. ये मोसेस तो believe ही नहीं करते, खाली दाढ़ी बढ़ाता है. Hello. ಮೋಶೆ ನಂಬಲ್ಲ, ದಾಡಿ ಬಿಟ್ಟಿದ್ದಾರೆ. How many believe? ಎಷ್ಟು ಜನ ನಂಬ್ತೀರಾ? You had to be in the Noah's ark. ನೀವು ನೋಹನ ಹಡಗಿನಲ್ಲಿ ಇರಬೇಕು. Come on, Pastor Benny. Right hand she's holding. You can lift left hand. Hello. Come on. Are you with me? ನನ್ನ ಜೊತೆ ಇದ್ದೀರಾ? Are you with me? Yes or no? Can I ask you a question? ಒಂದು ಪ್ರಶ್ನೆ ನಾನು ನಿಮಗೆ ಕೇಳಲಾ? If you had to be saved, ನೀವು ರಕ್ಷಣೆ ಹೊಂದಬೇಕಾದ್ರೆ
You had to be in Noah's ark. ನೋಹನ ಹಡಗಿನ ಒಳಗಡೆ ಇರಬೇಕು. Here is the revelation. ಇಲ್ಲಿ ಪ್ರಕಟಣೆ ಇದೆ. How come the fish got saved? ಮೀನು ಹೇಗ್ರಿ ರಕ್ಷಣೆ ಹೊಂದಿತು? That is a scientific answer. ವೈಜ್ಞಾನಿಕವಾದ ಉತ್ತರ ಅದಲ್ಲ. Don't give me scientific answer. ವೈಜ್ಞಾನಿಕ ಉತ್ತರ ಕೊಡಬೇಡಿ. Give me spiritual answer. ಆತ್ಮಿಕ ಉತ್ತರ ಕೊಡಿ. Sir. ಅರೆ ಬೋಲೋ ನಾ ಸರ್. ಹೇಳಿ ಯಾರಾದ್ರು. You had to be in the Noah's ark. ನೀವು ನೋಹನ ಹಡಗಿನಲ್ಲಿ ಇರಬೇಕಾ? ಅರೆ ಹಾ ಯಾ ನಾ ಬೋಲೋ ನಾ cameraman. Yes or no? Young people. You had to be in the Noah's ark, right? ನೀವು ನೋಹನ ಹಡಗಿನಲ್ಲಿ ಇರಬೇಕು. Yes or no? ಹೌದಾ ಇಲ್ವಾ? How come fish got saved? ಹೇಗೆ ಮೀನು ರಕ್ಷಣೆ ಹೊಂದಿತು? Hello. ಹಲೋ. Uncle said because of the water. ಅಂಕಲ್ ಅವ್ರು ಹೇಳಿದ್ರು ನೀರಿನ ನಿಮಿತ್ತ. But give me revelation. ಆದ್ರೆ ಪ್ರಕಟಣೆ ನನಗೆ ಕೊಡ್ರಿ. Give me spiritual revelation. ಒಂದು ಆತ್ಮಿಕ ಪ್ರಕಟಣೆ ನನಗೆ ಕೊಡಿ. ಅರೆ at least tell me, give sir, give me sir. ಅರೆ ask me no. ಕೇಳಾದ್ರು ನೀವಾದ್ರೂ ಕೇಳ್ರಿ ಸರ್. ಕೇಳ್ರಿ ಮಾರಾಯ. ಹಲೋ ಕೇಳ್ರಿ. ಹಲೋ ಅವ್ರಿಗೆ ಹೇಳಿ. ಹೇಳ್ರಿ ಮಾರಾಯ. ಹೇಳ್ರಿ. Are you with me? ಇದೀರಾ? How come fish got saved? ಹೇಗ್ರಿ ಮೀನ್ ರಕ್ಷಣೆ ಹೊಂದಿತು? Here is the answer. ಉತ್ತರ ಇಲ್ಲಿದೆ. The land was cursed, not the water. ಆಮೆನ್. ನೆಲ ಶಪಿಸಲ್ಪಟ್ಟಿದ್ದು ನೀರಲ್ಲ. Everything on the land ನೆಲದ ಮೇಲಿರುವಂತ ಪ್ರತಿಯೊಂದು had to be in the ark. ಅದು ಹಡಗಿನ ಒಳಗಡೆ ಇರಬೇಕಾಯ್ತು. Fish got saved ಮೀನು ರಕ್ಷಣೆ ಹೊಂದಿತು because they were in the water. ಯಾಕೆಂದರೆ ಅವರು ನೀರಿನ ಒಳಗಡೆ ಇದ್ವು. You and I, we are called the fishers of men. ನೀನು ಮತ್ತು ನಾನು ಮನುಷ್ಯರನ್ನು ಹಿಡಿಯುವಂತ ಬೆಸ್ತರಾಗಿ We have to be in the water. ನಾವು ನೀರಿನಲ್ಲಿ ಇರಬೇಕು. Deep waters, the fish flourish. ಆಳವಾದಂತ ನೀರಲ್ಲಿ ಮೀನುಗಳು ಹಬ್ಬುತ್ತೆ, ಹರಡುತ್ತೆ. Shark will not grow in the tank. ಶಾರ್ಕ್ ಟ್ಯಾಂಕ್ ಅಲ್ಲಿ ಬೆಳೆಯಕ್ಕಾಗಲ್ಲ. You'll only become shark tank. Hello. ಅದು ಕೇವಲ ಒಂದು ಶಾರ್ಕ್ ಟ್ಯಾಂಕ್ ಆಗಿ ಉಳಿಯುತ್ತೆ, ತೊಟ್ಟಿಯಾಗಿ. How many are with me? ಎಷ್ಟು ಜನ ನನ್ನ ಸಂಗಡ ಇದ್ದೀರಾ? You have to be in the deep waters. ನೀವು ಆಳವಾದ ನೀರಲ್ಲಿ ಇರಬೇಕು. If you want to see the revival, ನೀವು ಜೀವನ ನೋಡಬೇಕಂದ್ರೆ then you need the fellowship of the Holy Spirit. ನಿಮಗೆ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಬೇಕು. Fellowship of the Holy Spirit is beyond speaking in tongues. ಅನ್ಯ ಭಾಷೆಗಳಿಗಿಂತ ಮಿಗಿಲಾದದ್ದು ಪವಿತ್ರಾತ್ಮನೊಟ್ಟಿಗೆ ಅನ್ಯೋನ್ಯತೆ ಸಹವಾಸ. Fellowship of the Holy Spirit is beyond anointing. ಅಭಿಷೇಕಕ್ಕಿಂತ ಮಿಗಿಲಾದದ್ದು ಅನ್ಯೋನ್ಯತೆ ಸಹವಾಸ ಪವಿತ್ರಾತ್ಮನೊಟ್ಟಿಗೆ. Fellowship of the Holy Spirit. ಪವಿತ್ರಾತ್ಮನೊಟ್ಟಿಗೆ ಸಹವಾಸ. I close with this. ಇದನ್ನು ಹೇಳಿ ಮುಗಿಸ್ತೇನೆ. For 65 years 65 ವರ್ಷಗಳು Enoch walked alone. ಅನೋಕನು ಒಂಟಿಯಾಗಿ ನಡೆದ. But for 300 years ಆದ್ರೆ 300 ವರ್ಷಗಳು Enoch walked with the fellowship of the Holy Spirit. ಪರಿಶುದ್ಧಾತ್ಮನ ಅನ್ಯೋನ್ಯತೆಯೊಟ್ಟಿಗೆ ಹನೋಕನು ನಡೆದ. In the years of Enoch ಇನೋಕನ ದಿನಗಳಲ್ಲಿ there was a latter glory. ಅಲ್ಲಿ ಹೆಚ್ಚಾದಂತ ಮಹಿಮೆ ಇತ್ತು. Like Adam in the Garden of Eden. ಆದಾಮನಿಗೆ ಹೇಗೆ ಏದೆನ್ ತೋಟದಲ್ಲಿತ್ತು ಹಾಗೆ heaven was on earth because of the Holy Spirit. ಪರಿಶುದ್ಧಾತ್ಮನ ಕಾರಣ ಪರಲೋಕ ಈ ಭೂಮಿಯ ಮೇಲೆ ಇತ್ತು. When you fellowship with the Holy Spirit, ನೀವು ಪವಿತ್ರಾತ್ಮನೊಟ್ಟಿಗೆ ಸಹವಾಸದಲ್ಲಿ ಇದ್ದಾಗ, that is why David writes Psalm 23. ಅದಕ್ಕಾಗಿಯೇ ದಾವೀದನು ಕೀರ್ತನೆ 23 ಬರೆದ, the Lord is my shepherd. ಕರ್ತನು ನನ್ನ ಕುರುಬನು. When the Holy Spirit becomes the shepherd, ಕರ್ತನು ನಿನ್ನ ಕುರುಬನಾದಾಗ, you will have no want. ಪವಿತ್ರಾತ್ಮನು ನಿನ್ನ ಕುರುಬನಾದಾಗ ನಿಮಗೆ ಕೊರತೆ ಇಲ್ಲ. You will have no want. ನಿಮಗೆ ಯಾವ ಕೊರತೆ ಇಲ್ಲ. He will make you lie down beside green pastures. ನಿಮ್ಮನ್ನು ಹಸಿರಾದ ಹುಲ್ಲು ಗಾವಲಲ್ಲಿ ನಡೆಸುತ್ತಾನೆ. He will lead you beside still waters. ಆತನು ನಿಮ್ಮನ್ನು ಶಾಂತಕರವಾದ ನೀರಿನ ಬಳಿಯಲ್ಲಿ ನಡೆಸುತ್ತಾನೆ. with oil. ಆತನು ನಿಮ್ಮ ತಲೆಯನ್ನ ಅಭಿಷೇಕ ಮಾಡುತ್ತಾನೆ. Cup will overflow. ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. Before the enemies he prepared a table. ಸೈತಾನನು ಒಂದು ಔತಣವನ್ನ ಸಿದ್ಧ ಮಾಡುವುದಕ್ಕಿಂತ ಮುಂಚೆ, surely goodness and mercy follow you all the days of your life. ನಿಶ್ಚಯವಾಗಿ ನಿಮ್ಮ ಜೀವಮಾನ ಕಾಲವೆಲ್ಲ ಆತನ ಕೃಪೆ ಶುಭೆ ನಿಮ್ಮನ್ನು ಹಿಂಬಾಲಿಸುತ್ತದೆ. Enoch experienced Psalm 23 even before David had the revelation. ದಾವೀದನಿಗೆ ಈ ಪ್ರಕಟಣೆ ಸಿಗುವುದಕ್ಕಿಂತ ಮುಂಚೆಯೇ ಹನೋಕನು ಈ ಪ್ರಕಟಣೆಯಲ್ಲಿ ನಡೆದ. Look at me. ನನ್ನ ಕಡೆ ನೋಡಿ. He walked. ಅವನು ನಡೆದ. Sir, walk with me. ನನ್ನ ಜೊತೆಲಿ. He walked. ಅವನು ನಡೆದ. And when they look back, ಹಿಂತಿರುಗಿ ನೋಡಿದಾಗ, ಅವರು ಹಿಂತಿರುಗಿ ನೋಡಿದಾಗ, they said, ಅವ್ರು ಹೇಳಿದ್ರು, Holy Spirit told him, ಪವಿತ್ರಾತ್ಮನ ಅವನಿಗೆ ಹೇಳಿದ, heaven is closer than your house.
Are you with me? ಪರಲೋಕ ನಿನಗೆ ತುಂಬಾ ಸಮೀಪದಲ್ಲಿದೆ. We are living in the 7th day. ನಾವು 7ನೆಯ ದಿನದಲ್ಲಿ ಜೀವಿಸ್ತಾ ಇದ್ದೇವೆ. Don't miss this revelation, sir. ಈ ಪ್ರಕಟಣೆಯನ್ನ ನೀವು ದಯಮಾಡಿ ತಪ್ಪಿಸಿಕೊಳ್ಳಬೇಡಿ. Don't look into your cell phone. Look at me, look at me, look at me. ಸೆಲ್ ಫೋನ್ ನೋಡ್ಬೇಡಿ, ನನ್ನ ಕಡೆ ನೋಡಿ. 7th day. 7ನೆಯ ದಿನ. 5, 7, 8, 5 days are over. 5, 7, 6, 5 ದಿನಗಳು ಮುಗಿದಿದೆ. 7th day. 7ನೆಯ ದಿನ. Enoch. ಹನೋಕನು. 7th generation from Adam. ಆದಾಮನಿಂದ 7ನೆಯ ಸಂತತಿ. The church of this day ಈ ದಿನದ ಸಭೆ is the glorious church. ಮಹಿಮೆಯ ಸಭೆ. Like the Enoch's church. ಹನೋಕನ ಸಭೆ ಇದ್ದ ಹಾಗೆ. They walked with the Holy Spirit. ಅವರು ಪವಿತ್ರಾತ್ಮನೊಟ್ಟಿಗೆ ನಡೆದರು. And suddenly ತಕ್ಷಣ they are not there. They are not there. ಅವರು They are not there. ಅವರು ಸತ್ತಿಲ್ಲ. They are not there. ಅವರು ಇಲ್ಲ. They are gone. ಅವರು ಹೋಗ್ಬಿಟ್ರು. The rapture has taken them away. ಅಲ್ಲಿ ಎತ್ತಲ್ಪಡುವಿಕೆ ಆಯಿತು. The church of Jesus. ಯೇಸು ಕ್ರಿಸ್ತನ ಸಭೆ. If you walk with the Holy Spirit, ನೀವು ಪವಿತ್ರಾತ್ಮನೊಟ್ಟಿಗೆ ನಡೆದಾಗ then you are prepared for the rapture that is coming. ಬರುತ್ತಿರುವಂತ ಆ ಎತ್ತಲ್ಪಡುವಿಕೆಗೆ ನಿಮ್ಮನ್ನ ನೀವು ಸಿದ್ಧ We ಮಾಡಿಕೊಳ್ಳುತ್ತಾ are ಇದ್ದೀರಾ. not living in the last days. ನೀವು ಕಡೆ ದಿನಗಳಲ್ಲಿ ಇಲ್ಲ. We are living in the last hour. ನೀವು ಕಡೆ ಕ್ಷಣಗಳಲ್ಲಿದ್ದೀರಾ. Like Enoch. ಹನೋಕನ ಹಾಗೆ We have to chase after God. ನಾವು ದೇವರನ್ನ ಹಿಂಬಾಲಿಸಬೇಕು. 3 songs stand up, 2 songs sit down. 2 ಹಾಡು ಹಾಡೋದು, 2 ಹಾಡು ಕೂತ್ಕೊಳ್ಳೋದಲ್ಲ. The choice is yours. ಸಭೆ ನಿಮ್ಮದು. I have made a decision. ನಾನೊಂದು ತೀರ್ಮಾನ ಮಾಡಿದ್ದೇನೆ. I'm not going to be religious. ನಾನು ಧಾರ್ಮಿಕ ಜನರ ಜೊತೆಗಿಲ್ಲ. I'm going to be spiritual. ನಾನು ಆತ್ಮಿಕ ಜನರಿದ್ದೇನೆ. I'm not going to be carnal. ನಾನು ಪ್ರಾಪಂಚಿಕವಾಗಿರಲ್ಲ. I'm going to be spiritual. ನಾನು ಆತ್ಮಿಕವಾಗಿರುತ್ತೇನೆ. I'm not going to be natural. ನಾನು ನೈಸರ್ಗಿಕವಾಗಿರಲ್ಲ. I'm going to be spiritual. ನಾನು ಆತ್ಮಿಕವಾಗಿರುತ್ತೇನೆ. Here is a statement. ಇಲ್ಲಿ ಒಂದು ಮಾತಿದೆ. Jesus paid the price ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. to bring the Holy Spirit down. ಪವಿತ್ರಾತ್ಮನು ಕೆಳಗಡೆ ಬರಲಿಕ್ಕೆ. Are you willing to pay the price ನೀವು ಬೆಲೆ ಕಟ್ಟಲಿಕ್ಕೆ ಸಿದ್ಧವಾಗಿದ್ದೀರಾ? to keep the Holy Spirit with you? ನಿನ್ನಲ್ಲಿ ಆ ಪವಿತ್ರಾತ್ಮನನ್ನು ಸದಾ ಇಟ್ಟುಕೊಳ್ಳಲಿಕ್ಕಾಗಿ. Only when the Holy Spirit is us, ಯಾವಾಗಲೂ ಪವಿತ್ರಾತ್ಮನು ನಿಮ್ಮಲ್ಲಿ ಇರುವಾಗ, we are the church that Jesus is building. ನಾವು ಯೇಸು ಕಟ್ಟುತ್ತಿರುವಂತ ಆಲಯವಾಗಿದ್ದೇವೆ. No spot, ಯಾವ ಕಳಂಕ ಇಲ್ಲ. no wrinkle, ಯಾವ ರಿಂಕಲ್ ಇಲ್ಲ. no blemish. ಯಾವ ದೋಷವಿಲ್ಲ. Gates of hate will not prevail against us. ನರಕದ ಬಾಗಿಲುಗಳ ಅದರ ವಿರುದ್ಧ ಜಯಿಸಕ್ಕಾಗಲ್ಲ. We'll be radiant church. ನಾವು ಹೊಳೆಯುವ ಪ್ರಕಾಶಿಸುವ ಸಭೆಯಾಗಿರ್ತೇವೆ. What we speak, ನಾವೇನ್ ಮಾತಾಡ್ತೇವೆ. listen to these pastors. ಸಭಾಪಾಲಕರೇ ಕೇಳಿಕೊಳ್ಳಿ. What you preach, ನೀವೇನ್ ಪ್ರಸಂಗ what ಮಾಡ್ತೀರಾ, you pray, ನೀವೇನ್ ಪ್ರಾರ್ಥನೆ be ಮಾಡ್ತೀರಾ, like Jesus. ಯೇಸುವಿನ ಹಾಗೆ. Not one word will fall dead on the ground. ಒಂದು ಮಾತು ವ್ಯರ್ಥವಾಗಿ ಕೆಳಗಡೆ ಬೀಳಲ್ಲ. Every word you speak, ನೀವು ಮಾತನಾಡುವ ಪ್ರತಿ ಮಾತು, every word you counsel, ನೀವು ಮಾತನಾಡುವ ಪ್ರತಿ ಮಾತುಗಳು, your yes is yes from God. ಅದು ನಿನ್ನ ಹೌದು, ಅದು ದೇವರ ಹೌದಾಗಿರುತ್ತೆ. Your no is no from God. ನಿನ್ನ ಇಲ್ಲ ದೇವರ ಇಲ್ಲ ಆಗಿರುತ್ತೆ. That is why the world around us is becoming bad to worse. ಅದಕ್ಕಾಗಿಯೇ ಹೊರಗಡೆ ಇರುವಂತ ಪ್ರಪಂಚ ನಮ್ಮ ವಿರುದ್ಧವಾಗಿ ಕೆಟ್ಟದಾಗಿ ವರ್ತಿಸ್ತಾ ಇದೆ. For the world it is bad news. ಲೋಕಕ್ಕೆ ಇದು ಕೆಟ್ಟ ವಾರ್ತೆ. But for the church it's a glorious news. ಆದರೆ ಸಭೆಗೆ ಇದು ಮಹಿಮೆಯ ವಾರ್ತೆ. Jesus is coming soon. ಯೇಸು ಬೇಗ ಬರ್ತಾ ಇದ್ದಾನೆ. But before he comes, ಆತನು ಬರುವುದಕ್ಕಿಂತ he ಮುಂಚೆ will display his glory. ಆತನು ಆತನ ಮಹಿಮೆಯನ್ನು ಪ್ರಕಟ You and ಮಾಡುತ್ತಾನೆ. me, we have to be the bride. ನೀನು ನಾನು ಆ ಮೊದಲ ಗಿತ್ತಿ. How many brides were here before? ಎಷ್ಟು ಜನ ಮೊದಲ ಗಿತ್ತಿ ಇದ್ದೀರಿ? How many were there when you got married? ಮದುವೆ ಆದಾಗ ಮೊದಲ ಗಿತ್ತಿಯರು ಯಾರೆಲ್ಲ ಇದ್ರಿ ಕೈ अरे ತೋರಿಸ್ತೀರಾ? शादी हुई ना आपकी? ಮದುವೆ ಆಯ್ತಲ್ಲ ನಿಮ್ದು? नहीं हुई? ये नाम ಮದುವೆ ಆದವರು. मैडम शादी हुई ना? हेलो, अरे हाँ या ना बोलो ना. How many of you know to get married is easy? ಮದುವೆ ಆಗುವಂತದಷ್ಟು ಸುಲಭ ಅಲ್ಲ. ಜನರಿಗೆ ಗೊತ್ತಿದೆ. The easiest part in marriage is get married. ಮದುವೆಯಲ್ಲಿ ಸುಲಭವಾದದ್ದು ಏನಂದ್ರೆ ಮದುವೆ ಆಗೋದು. हेलो हाँ या ना? ಹಾ ಇಲ್ಲ ಹೇಳ್ರಿ. Correct? The easiest part in marriage is marriage. ಮದುವೆಯಲ್ಲಿ ಸುಲಭವಾದ ಪಾತ್ರ ಯಾವ್ದಂದ್ರೆ ಮದುವೆ ಆಗೋದು. But maintaining marriage, ಆದ್ರೆ ಮದುವೆಯನ್ನು ನಡೆಸ್ಕೊಂಡು ಹೋಗೋದು, ವೈವಾಹಿಕ ಜೀವಿತ. somebody asked me, ಯಾರೋ ನನಗೆ ಕೇಳಿದ್ರು, Shekhar bhai, ಶೇಖರ್ ಬಾಯ್, how much did it cost you in your marriage? ನಿಮ್ಮ ಮದುವೆಯಲ್ಲಿ ಎಷ್ಟ್ರಿ ಖರ್ಚಾಯ್ತು? Now my wife is not here, so I can definitely say it. ನನ್ನ ಹೆಂಡತಿ ಇಲ್ಲ, ಅದಕ್ಕಾಗಿ ಹೇಳ್ಬಹುದ್ರಿ. Don't tell her when you meet her. ನನ್ನ ಹೆಂಡತಿಯನ್ನ ಕಂಡಾಗ ಇದನ್ನ ಹೇಳಕ್ ಹೋಗ್ಬೇಡ್ರಿ. Somebody asked me, sir, how much did it cost you? ನಿಮ್ಮ ಮದುವೆಯಲ್ಲಿ ಎಷ್ಟ್ರಿ ಖರ್ಚು ಮಾಡಿದ್ರಿ? I said, cost you? ಎಷ್ಟು ಖರ್ಚಾ? After 37 years, I'm still paying.
37 ವರ್ಷ ಆಯ್ತ್ರಿ, ಇನ್ನೂ ಆ ಖರ್ಚಿನ ಬೆಲೆ ಕಟ್ತಾನೆ ಇದ್ದೀನಿ. Can you imagine? ಊಹಿಸ್ಕೊಳಕ್ಕಾಗುತ್ತಾ? He is the bridegroom. ಆತನು ಮೊದಲಿಂಗನು, He is still willing to pay the price. ಈಗಲೂ ಸಹ ಬೆಲೆ ಕಟ್ಟಲಿಕ್ಕೆ But ಸಿದ್ಧವಾಗಿದ್ದಾನೆ. you and I, ನಿನಗೆ ನನಗಾಗಿ we have to be the bride, ನೀನು ಮತ್ತು ನಾನು ಆ ಮೊದಲಗಿತ್ತಿಯಾಗಿರ್ಬೇಕು. hanging out ಅವನನ್ನು ಹಿಡ್ಕೊಂಡು with our groom, ನಮ್ಮ ಮೊದಲಿಂಗನನ್ನ, not with our boyfriend, ನಮ್ಮ ಬಾಯ್ ಫ್ರೆಂಡ್ ಅನ್ನು ಹಿಡ್ಕೊಂಡಲ್ಲ, not with our girlfriend, ಗರ್ಲ್ ಫ್ರೆಂಡ್ ಅನ್ನು ಹಿಡ್ಕೊಂಡಲ್ಲ, not any other friend. ಬೇರೆ ಯಾವುದೋ ಸ್ನೇಹಿತನನ್ನು We ಹಿಡ್ಕೊಂಡಲ್ಲ. have to be the one altogether lovely, the fairest of 10,000, the lily of the valleys, the bright and morning star. He is the King of kings and the Lord of lords. ಆತನು ಕರ್ತಾದಿ ಕರ್ತನು, ರಾಜಾದಿ ರಾಜನು, 10,000ಗಳಲ್ಲಿ ಶ್ರೇಷ್ಠನು, ಉದಯ ನಕ್ಷತ್ರ, ತಗ್ಗಿನ ತಾವರೆ, ಅವನನ್ನ ಹಿಡ್ಕೊಂಡಿರೋಣ. He's seen your hard work. ಆತನು ನಿಮ್ಮ ಹೃದಯವನ್ನು ನೋಡಿದ್ದಾನೆ. He knows you not denied his name. ಆತನಿಗೆ ಎಲ್ಲ ವಿಷಯಗಳು ಗೊತ್ತಿದೆ. He knows you kept his word. ನೀವು ಆತನ ವಾಕ್ಯವನ್ನ ಕಾಪಾಡಿದ್ದೀರಿ He ಅಂತ gives you ಗೊತ್ತು. the keys of David. ಆತನು ದಾವೀದನ ಬೀಗದ ಕೈಯನ್ನ ಕೊಟ್ಟಿದ್ದಾನೆ. Keys of David is worship. ದಾವೀದನ ಬೀಗದ ಕೈ ಆರಾಧನೆ. And the Lord says, ಕರ್ತನು ಹೇಳ್ತಾನೆ, I've set before you an open door. ನಾನು ನಿನ್ನ ಮುಂದೆ ತೆರೆದಿರುವಂತ ಬಾಗಿಲನ್ನಿಟ್ಟಿದ್ದೇನೆ. No man, ಯಾವ ಮನುಷ್ಯ, no government, ಯಾವ ಸರ್ಕಾರ, no demon, ಯಾವ ದುರಾತ್ಮ, nothing in 8 billion people can shut what God has opened. ದೇವರು ನಿನಗಾಗಿ ತೆರೆದಿಟ್ಟಿರುವುದನ್ನ ಯಾವ 8 ಬಿಲಿಯಾಂತರ ಜನರು ಮುಚ್ಚಕ್ಕಾಗಲ್ಲ. If you want to receive the word, ಈ ವಾಕ್ಯವನ್ನು ನೀನು ಹೊಂದಿಕೊಳ್ಳಿಕ್ಕೆ stand ಬಯಸುವುದಾದ್ರೆ to your feet and say, Lord, I receive this word. ಎಲ್ಲಿದ್ದೀಯೋ ಅಲ್ಲಿ ಎದ್ದು ನಿಂತುಕೊಂಡು ಹೇಳು, ದೇವರೇ ಈ ವಾಕ್ಯವನ್ನು ನಾನು ಸ್ವೀಕಾರ Come on, lift your ಮಾಡುತ್ತೇನೆ. hand and pray in the Holy Ghost. ಕರಗಳನ್ನ ಮೇಲೆ ಕೆತ್ತಿ Is the worship team here? ಪರಿಶುದ್ಧಾತ್ಮನಲ್ಲಿ ಮಾತನಾಡಿ. Is the worship team here? Or they gone? ಆರಾಧನೆಯ ತಂಡ ಇದೆಯಾ? Hello. Where's the worship team? Gaya, Bombay? Coming. Hello. Worship team, quickly. Oh, praise the Lord. Good morning. Praise the Lord. Hallelujah. Praise the Lord. Ron is not well. Ron is not here. Okay. Who can sing? Huh? Okay, I can sing. You can sing. Somebody can sing. Hello. If I sing, only angels come, people go. Who can sing? Somebody can sing? Which song? Forever you will be the Lamb upon the throne. Can you sing that song? Or there's no singer? Benny Pastor. कौन है? Benny Pastor. Benny Pastor. Sir. अपना किशोर कुमार इधर ही है. Hello. Come on, ताली बजाओ ना यार. Thank you, Lord. Thank you, Lord. Hallelujah. Let's lift our voices and just thank the Lord. Ranjana, somebody come. Forever you will be. Which scale? E, is it? C. Forever you will be. C, is it? C, F, G. Thank you, Lord. Thank you, Father. Hallelujah. Let's just thank the Lord for the word tonight. ಈ ರಾತ್ರಿಯ ವಾಕ್ಯಕಾರ ದೇವರಿಗೆ ವಂದನೆ ಸಲ್ಲಿಸೋಣ. Before we close, just give him all the worship, give him all the thanks. ಮುಗಿಸೋದಕ್ಕಿಂತ ಮುಂಚೆ ದೇವರಿಗೆ ಒಂದು ಆರಾಧನೆ ನಾವು ಸಲ್ಲಿಸೋಣ. Forever you will be the Lamb upon the throne. I gladly bow my knee and worship you, Lord. Come on, all together, forever. Forever you will be. Forever the Lamb upon the throne. The Lamb upon the throne. I gladly bow my knee. Lord, I bow and worship you, Lord. For you are great.
like you. There is no one else like you, for you are great. You do miracles so great. There is no one else like you. There is no one else like you. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. Let's put our hands together. ನಾವು ಜೋರಾಗಿ ಚಪ್ಪಾಳೆ Father, we ತಟ್ಟಿಕೊಳ್ಳೋಣ. bless you, we honor you, God. ಸ್ವಾಮಿ ಆಶೀರ್ವಾದ ಮಾಡ್ತೀನಿ, Thank you ನಾಮವನ್ನು that every ಗೌರವಿಸುತ್ತೇವೆ. session you are ministering to us so far. ಎಲ್ಲ ಶೇಷಗಳು ನಮಗೆ ಸಹಾಯ ಮಾಡಿ ನಡೆಸಲಿ Lord, ಕರ್ತನೆ. to move on in our lives. ನಮ್ಮ ಜೊತೆ ಮುಂದೆ ನಡೆಯುವುದಕ್ಕಾಗಿ Thank ಸ್ವಾಮಿ, you, Lord, for blessing us today. ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ Lord, ನಿನಗೆ as ವಂದನೆ. we go back to our homes, be with us. ಸ್ವಾಮಿ, ನಮ್ಮ ಮನೆಗಳಿಗೆ ಹೋಗುವ ನಮ್ಮೊಟ್ಟಿಗೆ Let ನಮ್ಮ your ನಡೆಸು. word, Lord, continue to penetrate our hearts. ಸ್ವಾಮಿ, ನಮ್ಮ ವಾಕ್ಯ ನಮ್ಮನ್ನು ಸತತವಾಗದು ಮುಂದೆ ನಡೆಸಲಿ. Prepare us for tomorrow's ministry. ನಾಳಿನ ಸೇವೆಗಾಗಿ ನಮ್ಮನ್ನು ಸಿದ್ಧಪಡಿಸು. In Jesus' name we pray. ಯೇಸು ಸ್ವಾಮಿ ನಾಮದಲ್ಲಿ. May the Lord bless you and keep you. May the Lord make his face to shine upon you and give you peace. Amen. Kindly sit down as we